ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂಥ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದೋದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಕಲಾವಿದರು, ಸಿತಾರ್ ಕಲಾವಿದರು. ಅವರೇ ಸಂಜೀವ್ ಕೊರ್ತಿಯವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ನನಗೆ ಆಹ್ವಾನಿಸಕ್ಕೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಕಲಾ ಜೀವನದ ಬಗ್ಗೆ, ಕಲಾ ಪಯಣದ ಬಗ್ಗೆ ತಿಳಿಯುವಂಥ ಕುತೂಹಲ ನಮಗಿದೆ. ಅದೇ ರೀತಿ ಮೊದಲಿಗೆ ನಿಮ್ಮ ಬಾಲ್ಯ ಜೀವನ, ತಂದೆ ತಾಯಿಯ ಬಗ್ಗೆ, ಅದೇ ರೀತಿ ನಿಮ್ಮ ಶಾಲಾ ಜೀವನದ ಬಗ್ಗೆ ತಿಳಿಸಿ ಸರ್. ಅದರ ಬಗ್ಗೆ ತಿಳಿಸಿ ಸರ್. ನಾನು ಮೂಲತಃ ಬಿಜಾಪುರ ಜಿಲ್ಲೆಯವರು. ನಮ್ಮ ತಂದೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಶ್ರೀ ರಾಮರಾವ್ ಕೊರ್ತಿ ಅಂತ ನಮ್ಮ ತಂದೆ. ನಮ್ಮ ತಾಯಿ ಶ್ರೀಮತಿ ಶೈಲಜಾ ಕೊರ್ತಿ. ಈಗ ಅವರಿಲ್ಲ. ಈಗ ನಮ್ದು ಒಂದು ಜಾಯಿಂಟ್ ಫ್ಯಾಮಿಲಿ ಬಿಜಾಪುರಲ್ಲಿ. ಹುಟ್ಟಿದ್ದು ಬಿಜಾಪುರಲ್ಲಿ. ಅಲ್ಲಿಂದ ನಮ್ಮ ತಂದೆಗೆ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು ಸರ್. ನಾನು 2ನೇ ತರಗತಿವರೆಗೆ ಬಿಜಾಪುರಲ್ಲಿ ಓದಿದೆ. ಅಲ್ಲಿಂದ ನಾವು ಗುಲ್ಬರ್ಗಕ್ಕೆ ಮೂವ್ ಮಾಡ್ಬೇಕಾಯ್ತು. ಅಲ್ಲಿ ಆಗಿರೋದ್ರಿಂದ ಗುಲ್ಬರ್ಗ ಮುಂದೆ ನಮ್ದು ವಿದ್ಯಾಭ್ಯಾಸ ಎಲ್ಲ ಗುಲ್ಬರ್ಗದಲ್ಲೇ ಆಯ್ತು. ಎಲ್ಲ ಮಿಡಲ್ ಸ್ಕೂಲು, ಹೈಸ್ಕೂಲು, ಮುಂದೆ ಕಾಲೇಜು ಎಲ್ಲ. ನಾವು 3 ಜನ ಸರ್ ನಮ್ಮ ತಂದೆ ತಾಯಿಗೆ. ನಾನು ಕೊನೆಯವನು ಆಕ್ಚುಲಿ. ಮೊದಲು ನಮ್ಮ ಅಕ್ಕ ಸುಹಾಸಿನಿ ಅಂತ, ಅವರು ಬಯಾಲಜಿ ಲೆಕ್ಚರರ್ ಇದ್ದಾರೆ. ಆಮೇಲೆ ನಮ್ಮ ಅಣ್ಣ ಪಂಡಿತ್ ಪ್ರಸನ್ನ ಕೊರ್ತಿ ಅಂತ, ಅವರು ತುಂಬಾ ನಾಡಿನ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು ಹಾಗೂ ದಾಸವಾಣಿ ಗಾಯಕರು. ಅವರು ಈಗ ಪ್ರಸ್ತುತ ಮಾಲೂರಿನಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಕೊನೆಯವನು ನಾನು ಸರ್. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ಇದ್ದೇನೆ. ನೀವು ಬೆಂಗಳೂರಲ್ಲಿ ಇದ್ದೀರಿ ಈಗ? ಹೌದೌದು ಸರ್. ಪ್ರಸ್ತುತ ನಾನು ಸುಮಾರು 22 ವರ್ಷದಿಂದ ಬೆಂಗಳೂರಿನಲ್ಲೇ ನೆಲೆಸಿದ್ದೀನಿ. ಹಾಗೆ ಸರ್, ಅಂದರೆ ನಿಮ್ಮ ಒಂದು ಶಾಲಾ ಜೀವನ ಎಲ್ಲ ಅಲ್ಲೇ ಊರಲ್ಲೇ ಆಯ್ತಲ್ಲ ಸರ್? ಊರಲ್ಲೇ ಶಾಲಾ ಜೀವನ ಮುಗಿಸಿದ್ರಿ, ಊರಲ್ಲೇ ಮುಗಿಸಿದ್ರಿ. ಅದೇ ರೀತಿ ಸರ್, ತಮಗೆ ಈ ಸಂಗೀತ ಆಸಕ್ತಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಸಂಗೀತಗಾರರಾಗಿದ್ದರೆ ನಿಮ್ಮ ಸಂಗೀತ ಆಸಕ್ತಿ ಹೇಗೆ ಬಂತು ಸರ್? ಹೇಳ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಂಗೀತಕ್ಕೆ ಅಂದ್ರೆ ಇನ್ಕ್ಲಿನೇಷನ್ ಇದೆ, ಮ್ಯೂಸಿಕ್, ಟುವರ್ಡ್ಸ್ ಮ್ಯೂಸಿಕ್. ನಮ್ಮ ಮನೆಯಲ್ಲಿ ಎಲ್ಲರೂ ಸಂಗೀತವನ್ನು ಚೂಚಾರ್ ಬಲ್ಲವರೇ ಇದ್ದಾರೆ. ನಮ್ಮ ತಂದೆನೂ ಸ್ವಲ್ಪ ಹವ್ಯಾಸಿ ತಬಲಾ ನುಡಿಸ್ತಾ ಇದ್ರು. ನಮ್ಮ ತಾಯಿ ಯಾವಾಗಲೂ ದೇವರ ನಾಮಗಳನ್ನು ಹಾಡೋದು ಮನೆಯಲ್ಲಿ, ಯಾವಾಗಲೂ ರೂಢಿಯಲ್ಲಿ ಇತ್ತು. ಆಮೇಲೆ ನಮ್ಮ ಅಜ್ಜಿ ಕೂಡ ಅವರು ಶಾಸ್ತ್ರೋಕ್ತವಾಗಿ ಸಂಗೀತ ಕಲಿತಿದ್ರು ಆ ಕಾಲದಲ್ಲಿ, ಅವರು ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಒಂದು ಸಂಗೀತದ ವಾತಾವರಣ ಮನೆಯಲ್ಲಿ ಮೊದಲಿನಿಂದನೂ ಇತ್ತು. ಆಮೇಲೆ ನಮ್ಮ ಅಣ್ಣ ಹಾಡ್ತಿದ್ರು ಅವರು ಮೊದಲು. ಅದರಿಂದ ನನಗೂ ಹಾಗೆ ಕಲೀಲಾರ್ದೇನೆ ಮೊದಲು ಒಂದು ಹಾಡೋ ಒಂದು ಹವ್ಯಾಸ ನಾನು ಮಾಡ್ಕೊಂಡಿದ್ದೆ. ಹಾಡ್ತೀರಿ ನೀವು? ಅಲ್ಲ ಸರ್, ಸ್ವಲ್ಪ ಶಾಲಾ ವೇಳೆಯಲ್ಲಿ ನಮ್ಮ ಶಾಲೆಗೆ ಅಂದ್ರೆ ದೇಶಭಕ್ತಿ ಗೀತೆ, ಯಾವಾಗಲೂ ನಮ್ಮ ಸ್ವತಂತ್ರೋತ್ಸವಕ್ಕೆ ಮತ್ತೆ ಗಣರಾಜ್ಯೋತ್ಸವ ದಿನದಂದು ಎಲ್ಲ ನಮ್ದೊಂದು ಟೀಮ್ ಇತ್ತು. ನಾವು ಫ್ರೆಂಡ್ಸ್ ಯಾವಾಗಲೂ ಸ್ಕೂಲಲ್ಲಿ ನಮ್ಮನ್ನೇ ಕರೆಯೋರು. ಸೊ ಹೀಗಾಗಿ ಹಾಡೋದು, ಆಮೇಲೆ ಹಾಡಿನ ಕಾಂಪಿಟೇಷನ್ ಹೋಗೋದು, ಜಾನಪದ ಹಾಡೋದು ಕೆಲವು ಗೆದ್ದಿದ್ದೀನಿ ನಾನು. ಸೊ ಹೀಗಾಗಿ ಸಂಗೀತದ ಕಡೆ ನಮ್ದು ಒಲವು ಸ್ಟಾರ್ಟ್ ಆಯ್ತು. ಇದೆಲ್ಲ ಅಪ್ ಟು ಹೈಸ್ಕೂಲ್ ವರೆಗೆ ಇದೆಲ್ಲ ನಡೀತಾ ಇತ್ತು ಸರ್. ಅಂದ್ರೆ ಒಂದು ಇನ್ಫಾರ್ಮಲ್, ಅಂದ್ರೆ ನಾನು ಏನ್ ಕಲ್ತಿಲ್ಲ, ಏನಿಲ್ಲ, ಹಾಗೆ ಕೇಳೋದು, ಸುಮ್ಮನೆ ಹಿಂಗೆ ಹಾಡೋದು, ಕೆಲವೊಂದು ಫಿಲ್ಮ್ ಹಾಡೋದು, ಈ ತರ ಸಂಗೀತ ಕಡೆ ಒಲವಿತ್ತು. ಆದ್ರೆ ಶಾಸ್ತ್ರೋಕ್ತವಾಗಿ ನಾನೇನು ಕಲ್ತಿರ್ಲಿಲ್ಲ ಅಲ್ಲಿ. ಆಮೇಲೆ ಮುಂದೆ ನಮ್ಮ ಅಣ್ಣ ಶಾಸ್ತ್ರೋಕ್ತವಾಗಿ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ನನ್ಗೆ ಶಾಸ್ತ್ರೀಯ ಸಂಗೀತ ಕಡೆ ಒಲವು ಸ್ಟಾರ್ಟ್ ಆಯ್ತು ಅಲ್ಲಿಂದ. ಆಮೇಲೆ ವಿಶೇಷ ಏನಂದ್ರೆ, ಗುಲ್ಬರ್ಗಾದಲ್ಲಿ ನಮ್ಮ ಒಂದು ಸಮಾನ ಮನಸ್ಕರಿರುವ ಒಂದು ಗೆಳೆಯರ ಒಂದು ಗುಂಪು ನಮ್ದು ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಎಲ್ಲರೂ ಒಲವು ಶಾಸ್ತ್ರೀಯ ಸಂಗೀತದ ಕಡೆ. ಎಲ್ಲರೂ ವಾರಕ್ಕೊಮ್ಮೆ ಸೇರೋರು, ಸಂಗೀತದ ಬಗ್ಗೆ ಚರ್ಚೆ. ಅಂದ್ರೆ ನಮ್ಮ ಟೈಮಲ್ಲಿ ಅವಾಗ ಏನು ಇದು ಇರ್ಲಿಲ್ಲ ಸರ್. 93-94 ಅಲ್ಲಿ ನಾನು ಹೇಳೋದು. ಯಾವ ಮಾಧ್ಯಮ ಅಂದ್ರೆ ಯೂಟ್ಯೂಬ್, ಕಂಪ್ಯೂಟರ್ ಏನು ಯುಗಾನೇ ಇರ್ಲಿಲ್ಲ ಅವಾಗ. ರೇಡಿಯೋದಲ್ಲಿ ಸಂಗೀತವನ್ನು ಕೇಳ್ತಿದ್ವಿ. ಆಮೇಲೆ ಯಾರಾದ್ರೂ ನಮ್ಮ ಊರಿಗೆ ಸಂಗೀತ ಕಾರ್ಯಕ್ರಮ ಅಥವಾ ಅಕ್ಕಪಕ್ಕ ನಿಯರೆಸ್ಟ್ ಇದ್ರೆ ಹೋಗಿ ಅಟೆಂಡ್ ಮಾಡೋದು. ಆಮೇಲೆ ನಾವೇ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡೋರು. ಅವರೆಲ್ಲ ನಮ್ಗಿಂತ ಸೀನಿಯರ್ ಇದ್ರು ಫ್ರೆಂಡ್ಸ್. ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು, ನಾನು ಹೋಗಿ ಕೂಡೋದು. ಹೀಗಾಗಿ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡೆ. ಅಲ್ಲಿವರೆಗೇನು ನಾನು ಕಲ್ತಿರ್ಲಿಲ್ಲ.
ಇದು ನನ್ನ ಜೀವನದ ಫಸ್ಟ್ ಪ್ರಯಾಣ. ಅಂದ್ರೆ ಸರ್, ನೀವು ಹಾಡುಗಾರಿಕೆಯನ್ನ ನೀವು ಇಷ್ಟಪಡ್ತೀರಿ, ಹಾಡ್ತಿದ್ರಿ ಅಂತ ಹೇಳ್ತೀರಿ. ಸಿತಾರ್ ವಾದನವನ್ನ ಕಲಿಯುವಂತ ಆಸಕ್ತಿ ಹೇಗೆ ಬಂತು ಸರ್ ತಮಗೆ? ಇದು ಹೇಳ್ತೀನಿ ನೋಡಿ ಸರ್. ಇದು ಹಾಡ ಕಲಿತಾ ನಾನು ದಿನಾಲು ಒಂದು ಆಕಾಶವಾಣಿಯಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕೇಳೋದೊಂದು ಅಭ್ಯಾಸ ರೂಢಿಸಿಕೊಂಡಿದ್ದೆ. ಅವಾಗ ಸುಮಾರು ಸ್ಟೇಷನ್ ನಾವು ಕೇಳಬಹುದಿತ್ತು ಸರ್. ಅಂದ್ರೆ ಗುಲ್ಬರ್ಗ ಆಯ್ತು, ಧಾರವಾಡ, ಬೇರೆ ಬೇರೆ ನಾವು ಟ್ಯೂನ್ ಮಾಡ್ತಾ ಹೋದ್ರೆ ಬೇರೆ ಬೇರೆ ಸ್ಟೇಷನ್ ಲಿಂದನೂ ನಮ್ಗೆ ಕನೆಕ್ಟ್ ಆಗ್ತಿತ್ತು ಆ ಟೈಮಲ್ಲಿ. ಸೊ ಆ ಒಂದು ಮಾಧ್ಯಮವನ್ನ ಬಳಸಿಕೊಂಡು ನಾನು ಸಂಗೀತ ಕೇಳ್ತಾ ಇದ್ದೆ. ಆ ಟೈಮಲ್ಲಿ ಶಾಸ್ತ್ರೀಯ ಸಂಗೀತ ಯಾವ್ದಾದ್ರು ಬರ್ಲಿ, ಗಾಯನ ಬರ್ಲಿ, ವಾದನ ಬರ್ಲಿ, ಕೇಳ್ತಿದ್ದೆ. ಕೇಳಿ ನನ್ಗೆ ಏನಾಯ್ತಂದ್ರೆ ಸುಮಾರು ಒಂದು 2 ವರ್ಷ ನಾನು ಈ ತರ ಮಾಡಿದೆ. ರಾಗದ ಒಂದು ಪರಿಚಯ ಆಗೋಕೆ ಸ್ಟಾರ್ಟ್ ಆಗ್ತದೆ. ವಿತೌಟ್ ಲರ್ನಿಂಗ್ ಫಾರ್ಮಲಿ ನನಗೆ ಅದು ರಾಗದ ಚಲನೆ ಹಿಡ್ಕೊಂಡು ಇದು ಯಾವ ರಾಗ ಅಂತ ನಮ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅಷ್ಟು ಒಂದು ಕಿವಿ ಒಂದು ಡೆವಲಪ್ಮೆಂಟ್ ಆಯ್ತು ಕೇಳೋದು. ಒಂದು ನನ್ನ ಲೈಫ್ ಅಲ್ಲಿ ಟರ್ನಿಂಗ್ ಡೇ ಅಂತಾನೆ ಹೇಳ್ಬೋದು. 95ನೇ ಇಸ್ವಿಯಲ್ಲಿ ಗುಲ್ಬರ್ಗ ಆಕಾಶವಾಣಿ ವತಿಯಿಂದ, ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಜಗತ್ತಿನಲ್ಲಿ ಅತ್ಯಂತ ಪ್ರಖ್ಯಾತ ಸಿತಾರ್ ವಾದಕರು ಉಸ್ತಾದ್ ಶಾಹಿದ್ ಪರ್ವೇಜ್ ಅಂತಿದ್ದಾರೆ. ಅವ್ರನ್ನ ಆಕಾಶವಾಣಿ ಆಹ್ವಾನ ಮಾಡಿತ್ತು ಕಾರ್ಯಕ್ರಮಕ್ಕೆ ಗುಲ್ಬರ್ಗ ಊರಲ್ಲಿ. ಅದನ್ನ ಕೇಳಕ್ಕಂತ ಹೋದೆ. ಅದು ಇಷ್ಟು ಪ್ರಭಾವ ಆಯ್ತಂದ್ರೆ ಅವರ ವಾದನ ಕೇಳಿ ನಾನು ಕಲ್ತ್ರೆ ಸಿತಾರಿ ಕಲಿಬೇಕು ಅನ್ನೋ ಒಂದು ಮಟ್ಟಕ್ಕೆ ನಾನು ಅವತ್ತೇ ಅನ್ಕೊಂಡೆ. ಆದ್ರೆ ಅವತ್ತಿನ ದಿವಸ ನನ್ನ ಜೀವನದಲ್ಲಿ ಇಷ್ಟು ಸುದೈವ ಅಂತ ಹೇಳ್ಬೋದು ಸರ್. ಅವತ್ತೇ ನನ್ನ ಗುರುಗಳನ್ನು ನಾನು ಫಸ್ಟ್ ಟೈಮ್ ಅಲ್ಲಿಯೇ ನೋಡಿದ್ದು, ಅದೇ ಕಾರ್ಯಕ್ರಮದಲ್ಲಿ. ನಮ್ಮ ಗುರುಗಳು ಆಕಾಶವಾಣಿಗೆ ಟ್ರಾನ್ಸ್ಫರ್ ಆಗಿ ಅದೇ ಸಮಯದಲ್ಲಿ ಉಸ್ತಾದ್ ಶಫೀಕ್ ಖಾನ್ ನಮ್ಮ ಗುರುಗಳು ಅವರು ಅದೇ ಸಮಯದಲ್ಲಿ ಗುಲ್ಬರ್ಗಕ್ಕೆ ಬಂದು 1 ವಾರ ಆಗಿತ್ತು ಜಸ್ಟ್. ಅವ್ರನ್ನ ನಾನು ನೋಡಿದೆ, ಆದ್ರೆ ಭೇಟಿ ಆಗ್ಲಿಲ್ಲ. ಯಾರೋ ಹೊಸದಾಗಿದ್ದಾರೆ ಅಂತ ಅಷ್ಟೇ ಅನ್ಕೊಂಡಿದ್ದೆ. ಮುಂದೆ ನಮ್ಮ ಅಣ್ಣಗೆ ಅವ್ರ ಪರಿಚಯ ಆಯ್ತು, ನಮ್ಮ ಗುರುಗಳು. ಆಮೇಲೆ ನಮ್ಮ ಅಣ್ಣನೆಲ್ಲ ಹೇಳಿದೆ, ನಾನು ಸಿತಾರ್ ಕಲಿಬೇಕು ಆಸೆ. ನಮ್ಮನ್ನ ಆಕಾಶವಾಣಿಗೆ ಹೋಗಿ ಅಮ್ಮ ಸಿತಾರ್ ಕಲಿಬೇಕು. ಗುರುಗಳು ಅದೇ ತಾನೇ ನಮ್ಮ ಊರಿಗೆ ಒಂದು 4-15 ದಿವಸ ಕೂಡ ಆಗಿರಲಿಲ್ಲ. ಅವ್ರಿಗೆ ನಾನೇ ಮೊದಲನೇ ಶಿಷ್ಯ. ಆಯ್ತು ಕಲಿಸ್ತೇನೆ ಅಂತ ಬಹಳ ಪ್ರೀತಿಯಿಂದ ಅವರು. ಒಂದು ವಿಶೇಷ ಹೇಳ್ತೀನಿ ಸರ್, ಫಸ್ಟ್ ಟೈಮ್ ಅವರು ಮೀಟ್ ಮಾಡಿ ಅವರು ಕ್ಲಾಸ್ ಸ್ಟಾರ್ಟ್ ಮಾಡೋದು ಶುಕ್ರವಾರ ಬಂದ್ಬಿಡಪ್ಪ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಕಂಟಿನ್ಯೂಸ್ ಕ್ಲಾಸ್ ಅಂತ ಆಯ್ತು ಅಂತ ಹೇಳಿ ನಾನು ಶುಕ್ರವಾರ ಹೋದೆ. ನಿಮಗೆ ಸಿತಾರ್ ಹೆಂಗ್ ಹಿಡ್ಕೋದು, ಹೆಂಗ್ ಕೊಡೋದು ಹೇಳ್ಕೊಟ್ಟು, ಸಾರೆಗಾಮ ಹೇಳ್ಕೊಟ್ಟು. ಶನಿವಾರ ಹೋದೆ, ಸಾರೆಗಾಮ ಪದನಿ ಹೇಳಿದ್ರು. ಮತ್ತೆ ಭಾನುವಾರ ಬೆಳಿಗ್ಗೆ ಬಾ ನೀನು ಅಂತ ಹೇಳಿದ್ರು. ಭಾನುವಾರ ಬೆಳಿಗ್ಗೆ ನಾನು ಯಥಾ ಪ್ರಕಾರ ನನ್ನ ಗುರುಗಳ ಮನೆಗೆ ಹೋದೆ. ಅವಾಗ ಅವರು ತಮ್ಮ ಸ್ವಂತ ರಿಯಾಜ್ ನಲ್ಲಿ ಕುತ್ಕೊಂಡಿದ್ರು, ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಸುಮ್ಮನೆ ಹೋಗಿ ಅವ್ರ ಮುಂದೆ ಕುತ್ಕೊಂಡು ನುಡಿಸ್ತಾ ಇದ್ರು, ತುಂಬಾ ಮಗ್ನಾಗಿ ನುಡಿಸ್ತಾ ಇದ್ರು. ಅವರು ಎಲ್ಲ ಒಳ್ಳೆ ಒಂದು ಕೆಲವೊಂದು ಇದರಲ್ಲಿ ನಾನು ಆಟೋಮೆಟಿಕಲಿ ನಾನು ವಾಗ್ತಾ ಇದ್ದೆ. ಒಂದು ಇದನ್ನ ನೋಡಿ ಅವರು ಇದು ಯಾವ ರಾಗ ಗೊತ್ತೇನು ಅಂತ ಕೇಳಿದ್ರು. ನಾನು ಅವರು ರಾಗ ಲಲಿತ್ ಅಂತ ಅದನ್ನ ನುಡಿಸ್ತಾ ಇದ್ದೆ. ನಾನು ಲಲಿತ್ ಅಂತ ಹೇಳಿದೆ. ಅವ್ರಿಗೆ ಆಶ್ಚರ್ಯ ಆಯ್ತು. ಅವ್ರು ನುಡಿಸ್ತಾ ಸ್ವಲ್ಪ ಚೇಂಜ್ ಮಾಡಿದ್ರು. ಮತ್ತೆ ಅದನ್ನ ಕೇಳಿದ್ರು, ಅದನ್ನ ಹೇಳಿದ್ರು. ನನಗೆ ತಪ್ಪಿಸ್ಬೇಕಾದ್ರೆ 10-15 ರಾಗ ನುಡಿಸ್ಬೇಕಾಯ್ತು ಅವತ್ತಿನ ದಿವಸ. ಕೇಳಿದಕ್ಕೆಲ್ಲ ನಾನು ಹೇಳ್ತೀನಿ. ಅವ್ರಿಗೆ ಆಶ್ಚರ್ಯ ಆಯ್ತು. ಇಲ್ಲ ನೀನ್ ಎಲ್ಲೋ ಕಲ್ತಿದ್ಯಲ್ಲ ಮೊದಲು ಸಂಗೀತ. ನಾನು ಹೇಳಿದೆ, ಇಲ್ಲ ಸರ್ ನಾನು ಕಲ್ತಿಯಲ್ಲ, ಬರೀ ಕೇಳಿ ನನಗೆ ರಾಗದ ಪರಿಚಯ ಇದೆ. ನಾನು ಎಲ್ಲರೂ ಕಲ್ತಿಲ್ಲ, ಬರೀ ಕೇಳಿ ಸರ್. ತುಂಬಾ ಸಂತೋಷ, ಬಹಳಷ್ಟು ನಿನಗೆ ಎಲ್ಲ ಸಂಗೀತದ್ದು ಆಲ್ರೆಡಿ ನಿನಗೆ ಸ್ವರದ್ದು ಪರಿಚಯ ಇದೆ, ಸಿತಾರಲ್ಲಿ ಅದನ್ನ ನೀನು ರೂಢಿ ಮಾಡ್ಕೊ ಅಂತ ಅವ್ರು ನಿಮಗೆ ಪಾಠ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ತುಂಬಾ ಹೇಳ್ಬೇಕಂದ್ರೆ ತುಂಬಾ ಲಕ್ಕಿ ಅಂದ್ರೆ ಲಕ್ಕಿ. ನಮ್ಮ ಗುರುಗಳು ಅಂತ ಗುರುಗಳು ನನ್ನ ಜೀವನದಲ್ಲಿ ಸಿಕ್ಕಿತ್ತು. ಅವರು ಒಂದು ಸ್ವಲ್ಪನೂ ಗುರುದಕ್ಷಿಣೆ ಇರ್ಲಾರ್ದೆ ಅವ್ರು ನನಗೆ ಅತಿ ಸೂಕ್ಷ್ಮ ವಿಷಯಗಳನ್ನು ಸಂಗೀತವಾಗಿ ಸಿತಾರ್ನಲ್ಲಿ ಇಲ್ಲಿವರೆಗೆ ಕಲಿಸ್ಕೊಟ್ಟಿದ್ದಾರೆ. 95 ಇಂದ ಇಲ್ಲಿವರೆಗೆ ನಮ್ಮ ಗುರುಗಳಾದ ಉಸ್ತಾದ್ ಶಫೀಕ್ ಖಾನ್ ಸಾಹೇಬರು ಅವರು ಇವಾಗ ಧಾರವಾಡ ಆಕಾಶವಾಣಿಯಲ್ಲಿ ಸ್ಟಾಫ್ ಆರ್ಟಿಸ್ಟ್ ಅಂತ ಕೆಲಸ ಮಾಡ್ತಿದ್ದಾರೆ. ನಾನು ಇನ್ನೂ ಕಲಿತಾ ಇದ್ದೇನೆ. ಹೌದು, ನನ್ನ ಜೀವನದಲ್ಲಿ ಏನೇ ನಾನು ಒಂದು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂದ್ರೆ ಅವರ ಆಶೀರ್ವಾದದ ಕಾರಣ. ಸರ್, ತಮ್ಮ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ, ಆಮೇಲೆ ಮಾತು ಮುಂದುವರ್ಸೋಣ ಸರ್. ಯಾರು ಕರೆ ಮಾಡಿದ್ದಾರೆ ನೋಡೋಣ ಸರ್. ಹಲೋ, ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಶಫೀಕ್ ಖಾನ್ ಮಾತಾಡೋದು. ಹಲೋ.
ಹಲೋ. ನಮಸ್ತೆ ಸರ್, ನಮಸ್ತೆ. ಹಾ ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಸರ್. ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಮಸ್ಕಾರ ಸರ್. ಇಂದು ಥ್ಯಾಂಕ್ ಯು. ನಮ್ಮೊಂದಿಗೆ ಸಂಜೀವ್ ಸರ್ ಇದ್ದಾರೆ, ನಿಮ್ಮ ಆತ್ಮೀಯರು ಸಂಜೀವ್ ಸರ್. ಯಾರು ಅಂತ ಹೇಳ್ಬೇಕು, ಅವ್ರಿಗೆ ಗೊತ್ತಾಗುತ್ತೆ, ನೋಡೋಣ. ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ, ಸಂಜೀವ್ ಸರ್ ಬಗ್ಗೆ. ಓಕೆ, ಸಂಜೀವ್ ಅವ್ರ ಬಗ್ಗೆ ಮಾತಾಡ್ಬೇಕಾ? ಸಂಜೀವ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸಾಕಷ್ಟು ವಿಷಯ ಇದೆ ಸರ್, ಎಷ್ಟೊತ್ತು ಮಾತಾಡಬಹುದು. ಸಂಕ್ಷಿಪ್ತವಾಗಿ ಹೇಳಿ. ಓಕೆ, ಸಂಜೀವ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಮಾತು ಹೇಳ್ಬೇಕಂದ್ರೆ, ಅವನು ನನ್ನ ಪಟ್ಟ ಶಿಷ್ಯ. ಪಟ್ಟ ಶಿಷ್ಯ ಅಂದ್ರೆ ಹೆಂಗೆ, ಎಲ್ಲಾ ಗುರುಗಳಿಗೆ ಸಾಕಷ್ಟು ಶಿಷ್ಯಂದ್ರು ಇರ್ತಾರೆ, ಅದ್ರೊಳಗೊಬ್ಬ ಪೆಟ್ ಶಿಷ್ಯ. ಪೆಟ್ ಶಿಷ್ಯ ಅಂದ್ರೆ ಫೇವರೇಟ್, ಅಗದಿ ಮೋಸ್ಟ್ ಫೇವರೇಟ್ ಶಿಷ್ಯ. ಹಾಗೆ ನನಗೆ ಸಂಜೀವ್. ಅದಕ್ಕೆ ರೀಸನ್ಸ್ ಬಹಳ ಇದೆ. ಯಾರು ಕಲೀಲಿಕ್ಕೆ ಬಂದಾಗ ಬಹಳ ಚಿಕ್ಕವರಿದ್ರು. ಅವಾಗಿಂದ ನನ್ಗ ಈಗ ಬಹುಶಃ ಒಂದು 25 ವರ್ಷ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಸೊ ಅವಾಗ ಅವರು ಸ್ಟಾರ್ಟ್ ಮಾಡಿದ್ರು, ಬಂದು ಅವ್ರಿಗೆ ಕಲಿಯೋದು ಭಯಂಕರ ಇಂಟ್ರೆಸ್ಟ್ ಇತ್ತು, ಭಯಂಕರ ಇಂಟ್ರೆಸ್ಟ್. ಆಮೇಲೆ ಅದ್ರೊಳಗೆ ಬಹಳ ಆಸಕ್ತಿ ಇತ್ತು, ಭಯಂಕರ ಆಸಕ್ತಿ ಇಟ್ಕೊಂಡವ್ರು. ಏನು ಕಲಿಬೇಕಂದ್ರೆ ಅದಕ್ಕೆ ಒಂದು ಕ್ವಶನ್ಸ್, ಬಹಳಷ್ಟು ಕ್ವಶನ್ಸ್ ಕೇಳೋರು. ಆ ಕ್ವಶನ್ಸ್ಗೆ ಉತ್ತರ ಕೊಡ್ಲಿಕ್ಕೆ ಕೆಲವೊಂದ್ ಸರಿ ನನಗೆ ಡಿಫಿಕಲ್ಟ್ ಆಗ್ತಿತ್ತು. ಆ ಟೈಪ್ ಕ್ವಶನ್ಸ್ ಇರ್ತಿದ್ವು ಅವರು. ಈಗಲೂ ಹಂಗ್ ಕ್ವಶನ್ಸ್ ಮಾಡ್ತಾರ ಅವರು. ಈಗ ಯಾವ್ದೋ ಒಂದು ರಾಗದ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ, ಅಥವಾ ರಾಗದೊಳಗೆ ಹೆಂಗ ಸ್ವರ ಸಮೂಹ ಹೆಂಗ್ ತಗೋಬೇಕು, ಅಥವಾ ಈ ಸ್ವರ ಹೆಂಗ್ ತಗೋಬೇಕು, ಈ ಎಲ್ಲ ಈ ಟೈಪ್ ಅವ್ರಿಗೆ ಬಹಳ ಇಂಟ್ರೆಸ್ಟ್. ಆಗೆಲ್ಲ ಕಲಿಯೋದು ಭಯಂಕರ ಇಂಟ್ರೆಸ್ಟ್. ಬಟ್ ಅಷ್ಟೇ ಡೈಲಿ ಕ್ಲಾಸಿಗೆ ಬರೋರು, ಒಂದ್ ದಿವ್ಸನೂ ತಪ್ಸೋಂಗಿಲ್ಲ. ಸೊ ಅದು ಆಲ್ಮೋಸ್ಟ್ ಲೈಕ್ ಗುರು ಶಿಷ್ಯ ಪರಂಪರೆ ಏನಿರ್ತದಲ್ಲ, ಆ ಸ್ಟೈಲ್ ನಲ್ಲಿ ಅವ್ರದ್ದೊಂದು ಇದು ಟ್ರೈನಿಂಗ್ ಆಗಿದೆ. ಸೊ ಹಂಗಾಗಿ ನನಗೆ ಭಯಂಕರ ಪಟ್ ಶಿಷ್ಯ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ. ಅವ್ರ ಹತ್ರ ಕೇಳೋಣ, ನೀವು ಯಾರು ಅಂತ ಕೇಳೋಣ ಅವರಿಗೆ. ಸರ್, ಯಾರು ಸರ್ ಇವರು? ಸರ್, ಇವರು ನನ್ನ ದೈವ ಸರ್. ಇವರು ಇವ್ರಲಿಂದನೇ ನನ್ನ ಜೀವನ, ನನ್ನ ಗುರುಗಳು. ನಾನಿಷ್ಟು ಬೆಳೆಯಕ್ಕೆ ಕಾರಣನೇ ನಮ್ಮ ಗುರುಗಳು. ದಿನಾಲು ಅವ್ರನ್ನ ಸ್ಮರಿಸಿಯೇ ನನ್ನ ದಿನ ಪ್ರಾರಂಭ ಸರ್. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು? ಅದೇ ಹೇಳಿದ್ನಲ್ಲ, ನಮ್ಮ ಗುರುಗಳೇ ನನಗೆ ಸರ್ವಸ್ವ. ಅವರೇ ನನಗೆ ಎಲ್ಲವ. ಅವ್ರು ದಿನಾಲು ಅಂದ್ರೆ ಅವ್ರು ಹೇಳಿದ್ದ ಪಾಠಗಳನ್ನೇ ಮಾಡ್ತಾ ಅದನ್ನೇ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಅವ್ರು ಸಮುದ್ರದಷ್ಟು ಹೇಳ್ಕೊಟ್ಟಿದ್ದಾರೆ, ನನ್ನ ಕೈಲೇ ಒಂದಿಷ್ಟು ಅದನ್ನ ತಗೊಳಕ್ ಆಗ್ತಾ ಇದೆ ಅಷ್ಟೇ. ಪ್ರಯತ್ನ ಮಾಡ್ತಿದ್ದೀನಿ. ನಮ್ಮ ಗುರುಗಳು ಹೇಳಿಕೊಟ್ಟು ಒಂದು ದಾರಿಯಲ್ಲಿ ನಡೆಯೋಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಮತ್ತೆ ನೀವು ಪ್ರಶ್ನೆ ಕೇಳ್ತಿದ್ರಂತೆ, ಬಹಳಷ್ಟು ಪ್ರಶ್ನೆ ಕೇಳ್ತಿದ್ರಂತೆ ಅವರಿಗೆ? ಇಲ್ಲ, ಅಂದ್ರೆ ಸಂಗೀತದ ಬಗ್ಗೆ ನನಗೆ ತುಂಬಾ ಆಸಕ್ತಿ. ಅಂದ್ರೆ ನಮ್ಮ ಗುರುಗಳು ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ನಮ್ಮ ಗುರುಗಳು. ಅಂದ್ರೆ ಅವ್ರ ಹತ್ರ ಇಷ್ಟು ವಿದ್ಯೆ ಇದೆ ಅಂದ್ರೆ ಅದಕ್ಕೇನು ಹೇಳೋಂಗಿಲ್ಲ. ಅವರೇ ಒಂದು ಯೂನಿವರ್ಸಿಟಿ ತರ ಅವರು. ಅವ್ರಿಗೆ ಹಂಗೆ ನಾನು ಕೇಳಿ, ಅಂದ್ರೆ ಆ ಟೈಮಲ್ಲಿ ನಮ್ಗೆ ಏನು ಮಾಧ್ಯಮನೇ ಇರ್ಲಿಲ್ಲ. ನಮ್ಮ ಗುರುಗಳಿಗೆ ಕೇಳೋದೇ ನನ್ಗೆ ಮತ್ತೊಂದು ಇದನ್ನೇ ಇಲ್ಲ. ಅದನ್ನ ಕೇಳಿ ನಮ್ಮ ಗುರುಗಳ ಹತ್ರ ಕೇಳಿ ವಿಷಯನ ಸಂಗ್ರಹ ಮಾಡ್ಕೋತಿದ್ದೆ. ಮತ್ತೆ ಅಷ್ಟೇ ಪ್ರೀತಿಯಿಂದ ನಮ್ಮ ಗುರುಗಳು ಹೇಳ್ಕೊಡ್ತಿದ್ರು ನಮ್ಗೆ. ಖಂಡಿತ ಸರ್. ಅದೇ ಬಹಳ ಖುಷಿ ಸರ್ ತಮ್ಮೊಂದಿಗೆ ಮಾತಾಡಿ. ಬಹಳ ಬ್ಯುಸಿ ಇದ್ರು ಅವರು, ಆದ್ರೂ ಕೂಡ ತಮ್ಮ ಶಿಷ್ಯನಿಗಾಗಿ ವೇಳೆ ಮಾಡಿಕೊಂಡು ನಮ್ಮೊಂದಿಗೆ ಮಾತಾಡಿದ್ದಾರೆ ಬಹಳ ಪ್ರೀತಿಯಿಂದ. ಸರ್, ತಮಗೆ ಪ್ರೀತಿಯ ಧನ್ಯವಾದಗಳು ನಮ್ಮ ಚಾನೆಲ್ ಪರವಾಗಿ ಸರ್. ಸರ್ ಧನ್ಯವಾದಗಳು ಸರ್, ನಿಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಓಕೆ ಸಂಜೀವ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ತಾವು ಗುರುಗಳ ಬಳಿ ಕಲ್ತ್ರಿ, ಸಿತಾರ್ ವಾದನವನ್ನು ಕಲ್ತ ನಂತರ ಮೊದಲ ಕಾರ್ಯಕ್ರಮ ಎಲ್ಲಿ ಮಾಡಿದ್ರಿ ಸರ್? ಅದರ ಅನುಭವ ಹೇಗಿತ್ತು ಸರ್? ಕಲ್ತೆ ಅಂತಂದ್ರೆ ಇನ್ನೂ ಕಲಿತಾ ಇದ್ದೆ ಸರ್. ಇವಾಗ್ಲೂ ನಾನು ಸುಮಾರು 25-26 ವರ್ಷ ಆಯ್ತು ಗುರುಗಳ ಹತ್ರ. ಇನ್ನೂ ನಂದು ಪಾಠ ನಡೀತಾನೆ ಇದೆ. ಇನ್ನೂ ನಡೀತಿದೆ? ಇದು ಹೌದು ಸರ್, ಇದು ನಿರಂತರ ಸರ್ ಇದು. ಆದ್ರೆ ಅಂದ್ರೆ ಅವಾಗ ನಾನು 95 ಅಲ್ಲಿ ಗುರುಗಳ ಹತ್ರ ಸ್ಟಾರ್ಟ್ ಮಾಡಿದೆ. ನಾನು 99 ನಲ್ಲಿ ಫಸ್ಟ್ ಒಂದು ಕಾರ್ಯಕ್ರಮ ನಾನು ನೀಡಿದೆ ಸರ್. ಆ ಕಾರ್ಯಕ್ರಮ ಅಂದ್ರೆ ನಾನು ಅವಾಗ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದ್ತಾ ಇದ್ದೆ ಸರ್. ನಮ್ಮ ಕಾಲೇಜ್ ಫೆಸ್ಟಿವಲ್ ಅಲ್ಲಿ ನನಗೆ ಫಸ್ಟ್ ಟೈಮ್ ನುಡ್ಸಕ್ಕೆ ಒಂದು ಅವಕಾಶ ಸಿಕ್ತು ಸರ್. ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಶಾಸ್ತ್ರೀಯ ಸಂಗೀತವನ್ನು ಭಯಂಕರ ಅವರು ಬಹಳ ಪ್ರೀತಿಸ್ತಿದ್ರು. ಹೀಗಾಗಿ ನಾನು ಸಿತಾರ್ ಕಲಿತೀನಿ ಅಂತ ಅವ್ರಿಗೆ ಗೊತ್ತಾಗಿತ್ತು. ಅದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರು ನಮ್ಮ ಕಾಲೇಜ್ ಫೆಸ್ಟ್ ಅಲ್ಲಿ. ಆದರೆ ಅದು ನನಗೆ ಇನ್ನೂ ತುಂಬಾ ನೆನಪಿದೆ ಸರ್. ಅಂತ ಕಾಲೇಜ್ ಫೆಸ್ಟ್ ಅಲ್ಲಿ ಎಲ್ಲರೂ ಫಿಲ್ಮ್, ಡಾನ್ಸು, ಈ ಕಡೆ ಎಲ್ಲ ಒಲವಿತ್ತು ಸರ್. ಆದರೆ ನಾನು ಸಿತಾರ್ ಹಿಡ್ಕೊಂಡು ಶಾಸ್ತ್ರೀಯವಾಗಿ ಪಕ್ಕಾ ಒಂದು ರಾಗವನ್ನು ನುಡಿಸಿದ್ದೆ.
ಅದು ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ಎಲ್ಲ ನಮ್ಮ ಕ್ಲಾಸ್ಮೇಟ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಕಾಲೇಜ್ ಸ್ಟಾಫು ಎಲ್ಲರಿಗೂ ಅದೊಂದು ಏನೋ ವಿಭಿನ್ನಪ್ಪ, ಇದು ಏನು ಇಷ್ಟು ಇಂಪಿದೆಯಲ್ಲ, ಇದೊಂಥರ ಬೇರೆನೇ ಇದೆ ಅಂತ ಬಹಳ ಅವರಿಗೆ ಇಷ್ಟ ಆಗಿ ನನಗೆ ನಮ್ಮ ಪ್ರಿನ್ಸಿಪಾಲ್ ಆ ಟೈಮಲ್ಲೇ ₹100 ನನಗೆ ಒಂದು ಕಾಣಿಕೆ ಕೊಟ್ಟರು ಸರ್. ಅಲ್ಲೇ ಸ್ಟೇಜ್ ಮೇಲೆ ಬಂದು ಅದೇ ಒಂದು ನನಗೆ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಅದು ನನ್ನ ಒಂದು ಪ್ರಥಮ ಕಾರ್ಯಕ್ರಮ, ಮೊದಲ ಅನುಭವ ಅಲ್ಲ ಸರ್? ಹೌದು ಹೌದು. ಅಂದ್ರೆ ಅದೊಂದು ಒಂಥರ ಅದು ಸ್ಮರಣೀಯ ಘಟನೆ. ಹೌದು ಹೌದು. ಎಷ್ಟು ವರ್ಷ ನೀವು ಮಾಡಿದ್ರು ಫಸ್ಟ್ ಕಾರ್ಯಕ್ರಮ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಸರ್? ಹೌದು. ಅದೇ ಸರ್, ತಾವು ತಮ್ಮ ಗುರುಗಳ ಹತ್ರ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರಿ. ಇಂದು ನಾನು ನಿಮ್ಗೆ ಕ್ವಶನ್ ಕೇಳ್ತಿದ್ದೇನೆ ಇವತ್ತು. ಖಂಡಿತ ಸರ್, ಕೇಳಿ. ನನಗಂದ್ರೆ ವೀಕ್ಷಕರಿಗೆ, ಕಲಾಭಿಮಾನಿಗಳಿಗೆ ತಿಳಿಯಕ್ಕಾಗಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸರ್. ಈ ಗಾಯಕಿ ಅಂಗ್ ಮತ್ತೆ ತಂತ್ರಕರಿ ಅಂಗ್ ಅಂದ್ರೆ ಏನ್ ಸರ್? ಅದರ ಬಗ್ಗೆ ಒಂದೆರಡು ಮಾತು ಸರ್. ಹೌದು ಸರ್. ನೋಡಿ, ಸಿತಾರ ಇದು ವಾದ್ಯ, ಇದು ಗಾಯನ ಅಂದ್ರೆ ಹಾಡೋದು. ಸೊ ನಮ್ಮ ಸಿತಾರ ವಾದನದಲ್ಲಿ ಹಾಡೋ ಸ್ಟೈಲ್ ಅನ್ನ ನುಡಿಸೋದಕ್ಕೆ ಗಾಯಕಿ ಅಂಗ್ ಅಂತ ಹೇಳ್ತೀವಿ. ಅಂದ್ರೆ ವೋಕಲ್ ನ ಇಮಿಟೇಟ್ ಮಾಡೋದು, ವೋಕಲ್ ಹೇಗೆ ಹಾಡ್ತಾರೆ ಅದನ್ನ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಗಾಯಕಿ ಅಂಗ ಅಂತ ಹೇಳ್ತೀವಿ. ಆಮೇಲೆ ತಂತ್ರಕಾರಿ ಅಂಗ ಅಂದ್ರೆ ನಮ್ಮ ಒಂದು ರೈಟ್ ಹ್ಯಾಂಡ್ ಅಲ್ಲಿ ಒಂದು ಸ್ಟ್ರೋಕಿಂಗ್ ಪದ್ಧತಿ ಇರುತ್ತೆ ಸರ್ ನಮ್ಮ ಇದರಲ್ಲಿ, ಸಿತಾರಲ್ಲಿ ಸ್ಪೆಷಲಿ. ಅದು ದಾರ ದಾರ ದಾದಿಡ್ ದಾಡ ಅಂತೀವಲ್ಲ, ಅವಕ್ಕೆ ನಾವು ಬೋಲ್ ಅಂತ ಹೇಳ್ತೀವಿ. ಅದನ್ನ ನುಡಿಸಿ ಆ ಒಂದು ಸಿತಾರ ವಾದ್ಯದ ಒಂದು ವೈಶಿಷ್ಟ್ಯತೆಯನ್ನು ತೋರಿಸೋದು. ಸೊ ಹಿಂಗಾಗಿ ಇವೆರಡೂವನ್ನು ನಾನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಸರ್. ನಮ್ಮ ಗುರುಗಳು ಹಂಗೆ ಕಲಿಸ್ಕೊಟ್ರು ನನಗೆ. ನಾನು ಅದನ್ನ ಎರಡೂ ರೀತಿಯಿಂದ ರೂಢಿಸಿಕೊಂಡು, ಅಂದ್ರೆ ಮೊದಲು ನಮ್ಮ ಸಿಸ್ಟಮ್ ಅಲ್ಲಿ ಆಲಾಪ್ ಅಂತ ಬರುತ್ತೆ, ಆಲಾಪಲ್ಲಿ ಹೇಗೆ ಹಾಡ್ತಾರೆ ಆ ಒಂದು ಪದ್ಧತಿಯಲ್ಲಿ ನಮ್ಮ ರಾಗವನ್ನು ಬೆಳೆಸೋದು. ತಬಲಾ ಜೊತೆ ಸ್ಟಾರ್ಟ್ ಆದಾಗ ಆ ತಂತ್ರಕಾರಿ ಅಂಗವನ್ನು ತಗೊಂಡು ಅದರಲ್ಲಿ ಮ್ಯಾಥಮೆಟಿಕ್ಸು ಎಲ್ಲ ಸ್ಪೀಡು ಇದೆಲ್ಲ ಬರುತ್ತೆ, ಲೈಕಾರಿ ಅಂತೆಲ್ಲ ಹೇಳ್ತೀವಿ ನಾವು, ಅವೆಲ್ಲ ಪ್ಯಾಟರ್ನ್ ತೋರಿಸೋದು. ಈ ಒಂದು ಪದ್ಧತಿಯನ್ನು ನಾನು ರೂಢಿ ಮಾಡ್ಕೊಂಡಿದ್ದೆ. ಹೌದು, ಖಂಡಿತ. ಅಂದ್ರೆ ಇದೆರಡು ಬೇಕಾಗ್ತದೆ. ಅಂದ್ರೆ ಗಾಯಕಿ ಹಂಗಿದ್ದಾಗ ಜನರಿಗೆ ಬೇಗ ರೀಚ್ ಆಗ್ತೇನೋ ಅಲ್ಲ ಸರ್? ಯಾವ್ದಾದ್ರು ಟ್ಯೂನ್ ಅನ್ನು ನುಡಿಸಿದಾಗ ಜನ ಬೇಗ ಇದು ಚೆನ್ನಾಗಿದೆ ಅಂತಂದ್ರೆ ಫಿಲ್ಮ್ ಟ್ಯೂನ್, ಯಾವ ಟ್ಯೂನ್ ಬೇಕಾದ್ರೂ ನುಡಿಸಬಹುದು ಅದರಲ್ಲಿ. ಹೌದೌದು, ಗಾಯಕಿ ಹಂಗಲ್ಲಿ ಅಂದ್ರೆ ಕಾರ್ಯಕ್ರಮದಲ್ಲಿ ಇದು ಎರಡು ಬೇಕು ಅಲ್ಲ ಸರ್? ಎರಡು ಇದ್ದಾಗ ಮಾತ್ರ ಒಳ್ಳೇದಾಗ್ತದೆ. ಖಂಡಿತ ಸರ್, ಹೌದೌದು, ಅವಾಗಲೇ ಸಂಪೂರ್ಣ ಆಗುತ್ತೆ ಸರ್. ಹೌದು ಹೌದು ಸರ್. ಅದೇ ಸರ್, ತಮ್ಮ ಕಲಿಕಾ ವಿಧಾನ ಹೇಗಿತ್ತು ಸರ್? ಅಂದ್ರೆ ಯಾವ ರೀತಿ, ಎಷ್ಟು ಗಂಟೆ ಕಲಿತಿದ್ರಿ ಮತ್ತೆ ಯಾವ ರೀತಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಮನೆಯಲ್ಲಿ ಬಂದು? ಸರ್ ಅದನ್ನ ನೋಡಿ ಹೇಳ್ತೀನಿ. ನಮ್ಮ ಗುರುಗಳು ಹೇಳಿದಂಗೆ ನಾನು ಮೊದಲು ಅವರಿಗೆ ಜಾಸ್ತಿ ಯಾರು ಶಿಷ್ಯಂದ್ರು ಇರಲಿಲ್ಲ, ನಾನೇ ಅವ್ರ ಪ್ರಥಮ ಶಿಷ್ಯ ಅಲ್ಲಿ ಗುಲ್ಬರ್ಗದಲ್ಲಿ. ಮತ್ತೊಂದು ನನ್ನ ಭಾಗ್ಯನೇ ಅಂತ ಹೇಳ್ಬೇಕು, ನಮ್ಮ ಸರ್ ನಮ್ಮ ಮನೆಯಿಂದ ತುಂಬಾನೇ ಹತ್ರ ಅವ್ರ ಮನೆ ಇತ್ತು. ಒಂದು 5ನೇ ಮನೆ ಬಿಟ್ಟೆ, ಒಂದೇ ಒಂದು ಕ್ರಾಸ್ ಅಷ್ಟೇ ನಮ್ಮ ಮನೆಗೂ ಅವ್ರ ಮನೆ. ನಮ್ಮ ಗುರುಗಳು ಡೈಲಿ ಅಂದ್ರೆ ಆಕಾಶವಾಣಿ ಡ್ಯೂಟಿಯಿಂದ 6-6:30 ಮನೆಗೆ ಬರ್ತಿದ್ರು. ನಾನು ಕರೆಕ್ಟ್ 7 ಗಂಟೆಗೆ ಅವ್ರ ಮನೆಯಲ್ಲಿ ಇರ್ತಾ ಇದ್ದೆ, ವಿದೌಟ್ ಫೇಲ್. ಅವ್ರ ಮನೆಯಲ್ಲಿ ಹೋಗೋದು, ಕೂಡೋದು, ಅವರು ಫ್ರೆಶ್ ಆಗಿ ಸಿತಾರ್ ತಗೊಂಡು ಕೂಡೋರು. ಅದಕ್ಕೆ ಏನ್ ಟೈಮ್ ಇಲ್ಲ ಸರ್, 9-9:30 ದಿನಾಲೂ ಅದು ಹಂಗೆ ನಡೆಯೋ. ಅಂದ್ರೆ ನಮ್ಮ ಗುರುಗಳು ಹೇಳ್ಕೊಡೋ ಪದ್ಧತಿ ಅಂದ್ರೆ ಅವ್ರು ಏನ್ ನುಡಿಸ್ತಾರೆ ಅದಕ್ಕೆ ನಾನು ಫಾಲೋ ಮಾಡ್ತಾ ಹೋಗೋದು. ಹಂಗೆ ಅವರು ಭಯಂಕರ ಮಗ್ನರಾಗಿ ನುಡಿಸ್ತಿರ್ತಾರೆ ಸರ್. ಅವ್ರಿಗೆ ಮಧ್ಯದಲ್ಲಿ ಹಿಂಗೆ ಇಂಟ್ರಪ್ಟ್ ಮಾಡಿ ಹಿಂಗೆ ಕೇಳೋಕ್ ಸಾಧ್ಯ ಇಲ್ಲ ಅದೆಲ್ಲ ಹೌದೌದು. ಯಾಕಂದ್ರೆ ಅವ್ರದ್ದೊಂದು ಗಂಭೀರತೆನೇ ಬೇರೆ. ಅವಾಗ ನಾವು ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯಿಂದ ಎಷ್ಟು ತಿಳಿಯುತ್ತೆ ಆ ಟೈಮಲ್ಲಿ ತಿಳ್ಕೊಂಡು ನಾನು ಪ್ರಯತ್ನ ಮಾಡಿ ಫಾಲೋ ಮಾಡೋಕೆ ಟ್ರೈ ಮಾಡ್ತಿದ್ದೆ. ಆಮೇಲೆ ಕ್ವಶನ್ ಕೇಳ, ಸರ್ ಇದು ಹಿಂಗೆ ನುಡಿಸಿದ್ರಲ್ಲ, ಅದು ಹೇಗೆ ನಂಗೆ ಬರ್ತಿಲ್ಲ, ಸ್ವಲ್ಪ ತೋರಿಸಿ ಎಲ್ಲ. ಬಹಳ ಮುಕ್ತ ಮನಸ್ಸಿನಿಂದ ನಮ್ಮ ಗುರುಗಳು ಅದನ್ನು ತೋರಿಸ್ತಿದ್ರು. ಇದು ನೋಡಿ ಹಿಂಗೆ ನುಡಿಸ್ಬೇಕು, ಹಿಂಗೆ ಸ್ಟ್ರೋಕ್ ಕೊಡಬೇಕು, ಇದು ಈ ತರ ಮಾಡಬೇಕು, ಇದನ್ನ ಹಿಂಗೆ ಸ್ಟ್ರಿಂಗ್ ನ ಪುಲ್ ಮಾಡೋದು. ಅದನ್ನ ಪುಲ್ ಮಾಡೋದಕ್ಕೆ ನಮ್ಮ ಪದ್ಧತಿಯಲ್ಲಿ ನಾವು ಮೀಂಡ್ ಅಂತ ಕೇಳ್ತೀವಿ. ಮೀಂಡು, ಗಮಕ್ಕು, ಇವೆಲ್ಲ ಒಂದು ಪ್ಯಾಟರ್ನ್ಸ್ ಇದೆ ಸರ್ ನಮ್ಮ ಇದರಲ್ಲಿ. ಸೊ ಅದನ್ನೆಲ್ಲ ಎಲ್ಲವೂ ಸೂಕ್ಷ್ಮವಾಗಿ ಕಲಿಸ್ಕೊಡ್ತಿದ್ರು. ನಾನು ಆಮೇಲೆ ಮನೆಗೆ ಹೋಗಿ ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಿದ್ದೆ. ಆಮೇಲೆ ಕೆಲವೊಮ್ಮೆ ನಮ್ಮ ಗುರುಗಳು ಬೆಳಿಗ್ಗೆನೆ ಕರೀತಿದ್ರು ಪಾಠಕ್ಕೆ. ಬೆಳಿಗ್ಗೆ ಅಂದ್ರೆ 5-5:30 ಅವ್ರ ಮನೆಗೆ ಹೋಗೋದು, ಮೇಲೆ ಟೆರೆಸ್ ಮೇಲೆ ನುಡಿಸ್ತಾ ಕೂಡೋರು. ಆಮೇಲೆ ನಮ್ಮ ಸರ್ ಇನ್ನೊಬ್ರು ಶಿಷ್ಯ ಇದ್ರು, ಅಫ್ಸಲೂನ್ ಅಂತ, ಅವರು ನಾನು ಬೆಳಿಗ್ಗೆ 5-5:30ಇಂದಾನೇ 7:00ವರೆಗೆ ಪಾಠ. ಆಮೇಲೆ ನಮ್ಮ ಗುರುಗಳೇ ಸ್ವತಃ ಅವ್ರು ಇಷ್ಟು ಒಂದು ಇದು ಅಂದ್ರೆ ಅವರೇ ಬಂದು ಟೀ ಕೊಡೋರು ನಮಗೆ. ಅಷ್ಟು ಪ್ರಾಕ್ಟೀಸ್ ಆದ್ಮೇಲೆ ಸ್ವಲ್ಪ ಟೀ ಕುಡೀರಿ ಅಂತ. ಆ ಒಂದು ಗುರುಕುಲ ಪದ್ಧತಿಯಲ್ಲಿ ನಾವು ಕಲ್ತಿದ್ವಿ, ಅಷ್ಟು ಪ್ರೀತಿಯಿಂದ ಕಲಿಸಿದ್ದಾರೆ. ಹಿಂಗಾಗಿ ನಾನು ಸರ್. ಅದೇ ರೀತಿ ಸರ್, ತಾವಂದ್ರೆ ಮತ್ತೆ ಬೇರೆ ಏನಾದ್ರು ವೃತ್ತಿ ಮಾಡ್ತಾ ಇದ್ದೀರಾ ಸರ್? ಬರೀ ಸಂಗೀತದಲ್ಲಿ ಇದು ಮಾತ್ರ ಇದ್ದೀರಾ? ಸಂಗೀತನೇ ತಗೊಂಡಿದ್ದೀರಾ ವೃತ್ತಿಯಾಗಿ? ಸರ್ ಅದನ್ನ ಹೇಳ್ತೀನಿ ನೋಡಿ, ನಾನು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದ್ತಾ ಇದ್ದೆ. ಅವಾಗಲೇ ಸಿತಾರ್ ಕಲಿಯೋಕೆ ಸ್ಟಾರ್ಟ್ ಮಾಡಿದೆ. ನನ್ನ ಒಲವು ಪೂರ್ತಿ ಸಿತಾರ್ ಕಡೆನೇ ಆಗೋಗುತ್ತೆ. ಆಮೇಲೆ ನಾನು ಡಿಪ್ಲೊಮಾ
63% ಮಾಡಿ ಪಾಸ್ ಆದೆ. ಹಾ. ಆಮೇಲೆ ಆದರೆ ಮುಂದೆ ಇಂಜಿನಿಯರಿಂಗ್ ಮಾಡ್ಬೇಕಂತಿತ್ತು ಸರ್, ಅದು ಯಾಕೋ ಅದು ಮನಸ್ಸೇ ಆಗಲಿಲ್ಲ ನನಗೆ. ಮುಂದೆ ಎಲೆಕ್ಟ್ರಾನಿಕ್ಸ್ ಕಡೆ ಯಾಕೋ ನನಗೆ ಇದನ್ನೇ ಆಗಲಿಲ್ಲ. ಅಂದರೆ ನಮ್ಗೆ ಏನಾಗ್ತಿತ್ತು ಸರ್, ಆವಾಗ ಗುಲ್ಬರ್ಗಾದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಎರಡೂ ಇತ್ತು ಗುಲ್ಬರ್ಗ ಊರಲ್ಲಿ. ಅಲ್ಲಿ ಚಿಕ್ಕ ಕಾರ್ಯಕ್ರಮ ನನಗೆ ಸಿಗೋಕೆ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ ಆಕಾಶವಾಣಿಯಲ್ಲಿ. ಹೌದೌದು, ಆಕಾಶವಾಣಿಯಲ್ಲೇ ನಮ್ಮ ಗುರುಗಳು ಕೆಲಸ ಮಾಡ್ತಿದ್ರು. ಅವರು ನನಗೆ ಅಲ್ಲಲ್ಲೇ ಒಂದು ಇದು ಕೊಡಿಸ್ತಾ ಇದ್ರು. ಅಲ್ಲಿನ ಅನುಭವ ಹೇಗಿತ್ತು ಸರ್? ಅಲ್ಲಿನ ಅನುಭವ ನಿಜವಾಗಿ ಅದು ಫಸ್ಟ್ ಆಕಾಶವಾಣಿಯಲ್ಲಿ ಯುವಾಣಿ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಸರ್. ಯುವಾಣಿ ಗ್ರಾಡ್ಯುಯೇಷನ್ ಕೊಟ್ಟು ಯುವಾಣಿ ಪಾಸ್ ಆದೆ ಸರ್. ಅಲ್ಲಿಂದ ರೆಕಾರ್ಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಒಂದು ನಮ್ಮ ಗುರುಗಳಿಗೆ ಇಷ್ಟು ಕಾಳಜಿ ಅಂದರೆ ನನ್ನ ಮೇಲೆ, ನಾನು ಆಲ್ರೆಡಿ ಡಿಪ್ಲೊಮಾ ಮುಗಿಸಿದ್ದೆ, ಆದರೆ ಏನೂ ಕೆಲಸ ಹುಡುಕ್ತಿಲ್ಲ. ಅಂದರೆ ನನ್ನ ವೃತ್ತಿಯಲ್ಲಿ ಸಂಗೀತದ ಮೇಲೆ ನಾನು ಮಾಡೋಣ ಅಂತ ಈ ಒಂದು ದ್ವಂದ್ವ ಸ್ಥಿತಿಯಲ್ಲಿದ್ದೆ ಸರ್. ನಾನು ಸಂಗೀತ ಮಾಡಬೇಕು ಅಥವಾ ಡಿಪ್ಲೊಮಾ ಅಲ್ಲಿಂದ ಜಾಬ್ ಮಾಡಬೇಕು, ಏನು ಮಾಡ್ಬೇಕಂತ ನಾನು ತುಂಬಾ ಒಂದು ವಿಚಲಿತ ಮನಸ್ಸಲ್ಲಿದ್ದೆ. ಅದಕ್ಕೆ ನಮ್ಮ ಗುರುಗಳು ಆಕಾಶವಾಣಿಯಲ್ಲಿ ತಂಬೂರಿ ನುಡಿಸೋಕ್ಕೆ ಯಾರಾದ್ರೂ ಹಾಡೋಕೆ ಬಂದ್ರೆ ಅವ್ರಿಗೆ ತಂಬೂರಿ ಹಾಕ್ಬೇಕಾಗುತ್ತೆ ಸರ್ ಹಿಂದೆ. ಅದಕ್ಕೆ ಒಂದು ಚಾನ್ಸ್ ಕೊಡ್ತಿದ್ರು. ಅದರಿಂದ 400 ರೂಪಾಯಿ ಆಕಾಶವಾಣಿ ಕಡೆಯಿಂದ ಒಂದು ಚೆಕ್ ಬರ್ತಾ ಇತ್ತು. ಇದೆಲ್ಲ ಹೌದು 98-99 ವಿಷಯ ಸರ್ ಇದು. ಅದು ತಿಂಗಳಲ್ಲಿ ಒಂದು 2 ಬರೋದು ಸರ್. ನನಗೆ ಅದು ಅಷ್ಟು ನನ್ನ ಒಂದು ಇದಕ್ಕೆ ಸಾಕಾಗ್ಬಿಡ್ತಿತ್ತು ಆ ಟೈಮಲ್ಲಿ, ಅಷ್ಟು ಅರ್ನಿಂಗು. ಆಮೇಲೆ ದೂರದರ್ಶನ ಇತ್ತು, ಅಲ್ಲಿ ಭಾವಗೀತೆ ಭಕ್ತಿಗೀತೆ ಹಾಡೋರಿಗೆ ಅಕಂಪ್ನಿಮೆಂಟ್ 100 800 ಬರ್ತಿತ್ತು. ಹಿಂಗಾಗಿ ತಿಂಗಳಲ್ಲಿ ಒಂದು ಅಥವಾ 2 ಇದು ಆಕಾಶವಾಣಿ ಇದು ಫಿಕ್ಸ್ ಇತ್ತು ಸರ್ ನನಗೆ. ಹಿಂಗಾಗಿ ನನಗೆ ಒಂಥರ ಒಂದು ರೂಮ್, ನಾನು ಅಂದ್ರೆ ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಬೇಡ ಅಂತ ಹೇಳಿ ನಾನೊಂದು ಸಪ್ರೇಟ್ ರೂಮೇ ಮಾಡ್ಕೊಂಡ್ಬಿಟ್ಟೆ. ನಾನು ನಮ್ಮ ಇನ್ನೊಬ್ರು ಮಿತ್ರ ಇದ್ರು, ರವಿ ಕುಲಕರ್ಣಿ ಅಂತ, ಅವರು ತಬಲಾ ನುಡಿಸ್ತಿದ್ರು. ನಾವಿಬ್ಬರು ಸೇರಿ ಒಂದು ರೂಮ್ ಮಾಡಿ, ಇಬ್ಬರು ಅವ್ರ ತಬಲಾ ಸಾತಿ ನಾನು ಸಿತಾರು ದಿನಾಲು ಪ್ರಾಕ್ಟೀಸ್ ಮಾಡೋದು, ನಮ್ಮ ಗುರುಗಳ ಹತ್ರ ಪಾಠಕ್ಕೆ ಹೋಗೋದು, ಇಷ್ಟೇ ಕೆಲಸ. ಹಿಂಗೆ ನಡೀತಾ ಬಂತು. ಆದರೆ ಮುಂದೆ ಹೆಂಗೆ ಇದನ್ನ ವೃತ್ತಿ ಮಾಡೋದು ಅಂತ ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಪಾಠ ಮಾತ್ರ ನಿರಂತರ ನಡೀತಾ ಇತ್ತು, ಪ್ರಾಕ್ಟೀಸ್ ನಡೀತಾ ಇತ್ತು. ಕಡೆಗೆ 2001ರಲ್ಲಿ ನಾನು ಬೆಂಗಳೂರಿಗೆ ಬಂದೆ ನನ್ನ ಡಿಪ್ಲೊಮಾ ಜಾಬ್ಗೋಸ್ಕರ ಹುಡುಕೋಕೆ. ನಾನು ಇಲ್ಲಿ ಬಂದೆ ಸರ್. ಇಲ್ಲಿ ಬಂದು 1.5 ತಿಂಗಳು ಇಲ್ಲಿ ಇದ್ದೆ. ಆದರೆ ಈ ಬೆಂಗಳೂರು ಇಲ್ಲಿ ಎಲ್ಲ ಈ ಒಂದು ವಾತಾವರಣಕ್ಕೆ ನನಗೆ ಸೆಟ್ಟೇ ಆಗಲಿಲ್ಲ. ದಿನ ಬೇರೆ ಅಲ್ಲಿ ಪಿಣ್ಯದಲ್ಲಿ ಆ ಇಂಡಸ್ಟ್ರಿಯಲ್ಲಿ ಜಾಬ್ ಇದೆ, ಅಲ್ಲಿ ಹೋಗು ಅಂತ ಯಾರೋ ಹೇಳೋರು, ಅಷ್ಟು ದೂರ ಬಸ್ ಹಿಡ್ಕೊಂಡು ಹೋಗೋದು, ಇದು ಮಾಡೋದು ನನಗೇನೋ ತುಂಬಾ ಕಷ್ಟ ಆಗಕ್ಕೆ ಯಾಕಂದ್ರೆ ಅದು ಬಿಟ್ಟಿದೆ ಸರ್. ನಾನು ಬರೇ ಸಂಗೀತನೇ ಮಾಡ್ತಿದ್ದೆ. ಅದು ನನಗೆ ಸೆಟ್ಟೇ ಆಗಲಿಲ್ಲ. ಮತ್ತೆ ವಾಪಸ್ ಊರಿಗೆ ಹೋದೆ. ಹೌದು ಸರ್. ಮತ್ತೆ 1 ವರ್ಷ ಫುಲ್ ಗುರುಗಳ ಹತ್ರ ಪ್ರಾಕ್ಟೀಸ್ ಮಾಡಿ 2002ಗೆ ನಾನು ಬೆಂಗಳೂರು ಬಂದು ನೆಲೆಸಿದ್ದೆ. ಕಲಾವಿದನಾಗಿ ಬಂದ್ರಿ? ಹೌದು ಸರ್. ಅದು ಬರ್ಲಿಕ್ಕೆ ಕಾರಣ ಅಂದ್ರೆ ನನ್ನ ಬಹಳ ಆತ್ಮೀಯ ಮಿತ್ರರಾದ ಶ್ರೀ ವೇಣುಗೋಪಾಲ್ ಗುಡೂರ್ ಅಂತ, ಅವರು ಅಮೆರಿಕಾದಲ್ಲಿ ಇರ್ತಾರೆ. ಅವ್ರು ನನ್ನ ಬಹಳ ಪ್ರೀತಿಯಿಂದ ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಎಲ್ಲಿ ಬರಬೇಕು, ಎಲ್ಲಿ ಉಳ್ಕೋಬೇಕು, ಇದೇ ದೊಡ್ಡ ಸಮಸ್ಯೆ ಸರ್ ನಮಗೆ. ಅವರು ತಮ್ಮ ಮನೆಯಲ್ಲಿ ನನಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಅವರು ನನಗೆ ಬಹಳ ಸಪೋರ್ಟ್ ಮಾಡಿದ್ರು ನನ್ನ ಸಂಗೀತ ಜೀವನದಲ್ಲಿ. ಹೀಗಾಗಿ ನಾನು ಇಲ್ಲಿ ನೆಲೆಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನನಗೆ ಆಟೋಮೆಟಿಕಲಿ ನಂದು ನಾನು ಬಂದಿದ್ದು ಬೆಳಿಗ್ಗೆನೆ ತುಂಬಾ ಚೆನ್ನಾಗಿತ್ತೇನೋ ಏನೋ. ನಾನು ಬಂದ ತಕ್ಷಣನೇ ನನಗೆ ಕಂಟಿನ್ಯೂಸ್ ರೆಕಾರ್ಡಿಂಗು, ಕಾರ್ಯಕ್ರಮ, ಆಮೇಲೆ ಸ್ಟೂಡೆಂಟ್ಸು, ಹೀಗೆ ಒಂದಾದ್ಮೇಲೆ ಒಂದು ಸ್ಕೂಲಲ್ಲಿ ಜಾಬ್ ಆಯ್ತು ಪಾರ್ಟ್ ಟೈಮು. ಹಂಗೆ ನಂದು ಆಟೋಮೆಟಿಕಲಿ ನನ್ನ ಜೀವನ ನನಗೆ ಗೊತ್ತಾಗ್ಲಿ ಸರ್, ಹಂಗೆ ನಡೀತಾ ಹೋಗ್ಬಿಡ್ತು ಅಷ್ಟೇ. ನಾನು ಅದರಲ್ಲೇ ಮುಳುಗಿಬಿಟ್ಟೆ ಅಷ್ಟೇ. ನಾನು ಜಾಬ್ ಮಾಡೋ ಇದಕ್ಕೆ ಹೋಗ್ಲಿಲ್ಲ. ದೇವರು ಅಂದ್ರೆ ನಿಮ್ಗೆ ಅದೇ ಇತ್ತು, ಸಂಗೀತವೇ ಆಗ್ಬೇಕು, ಸಂಗೀತ ಕಲಾವಿದರೆ ಆಗ್ಬೇಕು ಅಂತ ಇತ್ತು. ಅದ್ಗಳ ಜಾಬಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದೇ ರೀತಿ ಸರ್, ತಾವು ಬಹಳ ಇದರಿಂದ ಪ್ರೀತಿಯಿಂದ ಸ್ವರ ತರಂಗ್ ಸಂಗೀತ ಅಕಾಡೆಮಿ ಅಂತ ಅಂದ್ರು ಸ್ಥಾಪಿಸ್ತೀರಿ. ಆ ಅಕಾಡೆಮಿಯ ಉದ್ದೇಶ, ಸ್ಥಾಪಿಸಿದ ಒಂದು ಸಾಹಸ, ಅದ್ರ ಬಗ್ಗೆ ಒಂದು ತಿಳಿಸಿ ಸರ್. ಖಂಡಿತ ಸರ್. ಈಗ ಸ್ವರತರಂಗ್ ಸಂಗೀತ ಅಕಾಡೆಮಿಕ್ಕಿಂತ ಒಂದು ಚೂರು ಮೊದಲು ಬರ್ತೀನಿ ಸರ್. ಅದಕ್ಕಿಂತ ಮೊದಲು ನಾನು ಇಲ್ಲಿ ಬೆಂಗಳೂರಲ್ಲಿ ಬಂದು ಹೀಗೆ ಎಲ್ಲ ಮಾಡ್ಬೇಕಾದ್ರೆ ನಾನು ಫಸ್ಟ್ ಒಂದು ಸರ್ಲಾ ಬಿರ್ಲಾ ಅಕಾಡೆಮಿ ಅಂತ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನು ಸಿತಾರ್ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇನ್ನೂ ಒಂದು ತುಂಬಾ ಪ್ರೆಸ್ಟೀಜಿಯಸ್ ಒಂದು ಇನ್ಸ್ಟಿಟ್ಯೂಷನ್, ಭಾರತೀಯ ವಿದ್ಯಾಭವನ, ಅದು ತಾವೆಲ್ಲರೂ ಕೇಳಿರ್ಬೋದು, ಬಹಳ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ನನಗೆ ಸಿತಾರ್ ಕಲಿಸೋ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಾನು 4 ವರ್ಷ ಸಿತಾರ್ ಹೇಳ್ಕೊಟ್ಟೆ ಅಲ್ಲಿ. ಆಮೇಲೆ ಜೊತೆ ಇವೆಲ್ಲ ಪಾರ್ಟ್ ಟೈಮ್ ಸರ್, ಆದ್ರೆ ಯಾವ್ದು ಫುಲ್ ಟೈಮ್ ಜಾಬ್ ಅಲ್ಲ. ಸೊ ನಾನು ಪಾರ್ಟ್ ಟೈಮ್ ಇದನ್ನು ಜಾಬ್ ಮಾಡ್ತಿದ್ದೆ. ಆಮೇಲೆ ಅಲ್ಲಿಂದ ನನಗೆ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಸಿಕ್ತು. ಅದು ನನ್ನ ಜೀವನಕ್ಕೆ ಆಧಾರ ಆಯ್ತು ಸರ್. ಅಂದ್ರೆ ನನ್ನ ಒಂದು ಫೈನಾನ್ಷಿಯಲಿ ನನಗೆ ಅದೊಂದು ಆಧಾರ ಆಯ್ತು. ಅದರಲ್ಲಿಂದ ನನಗೆ ಸ್ವಲ್ಪ ಸ್ಟೇಬಲ್ ಆಯ್ತು.
ಅದರಲ್ಲಿ ನಾನು ಜಾಬ್ ಮಾಡ್ತಾ ಮಾಡ್ತಾ ಅಲ್ಲಿವರೆಗೆ ನಾನು ಸುಮಾರು ನನ್ನ ಹತ್ರ ಪ್ರೈವೇಟ್ ಆಗಿ ಸ್ಟೂಡೆಂಟ್ಸ್ ಕಲಿತಾ ಇದ್ರು. ಅದು ನಾನು ಮೊದಲು ನಾನು ಅವಾಗ ಭಾಳ ಯಂಗಿದ್ದೆ, ಕೆಲವೊಬ್ಬರು ಮನೆಗೆ ಹೋಗಿ ಪಾಠ ಮಾಡಿ ಬರ್ತಿದ್ದೆ, ಈ ಥರ ಎಲ್ಲ ಒಂದು ಇದು ಇತ್ತು. ಆಮೇಲೆ ನಾನು ಒಂದು ಜಾಗ ಮಾಡಿ ಅಲ್ಲಿಯೇ ಪಾಠ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿವರೆಗೆ ನಾನು ಎಲ್ಲ ಸ್ಕೂಲ್ ಜಾಬು ಎಲ್ಲ ಬಿಟ್ಟೆ ಸರ್. ಬಿಟ್ಟು ಒಂದು ಜಾಗದಲ್ಲಿ ನಾನು ಕುತ್ಕೊಂಡು ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದೆ. ಅಲ್ಲಿಂದ ನಾನು ಒಂದು ವಿಚಾರ ಮಾಡಿ ಸ್ವರತರಂಗ್ ಸಂಗೀತ ಅಕಾಡೆಮಿ ಅಂತ ನನ್ನದೇ ಆದ ಒಂದು ಕನಸಿನ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ರಿಜಿಸ್ಟರ್ಡ್ ಸಂಸ್ಥೆ ಅದು. ಅದರ ವತಿಯಿಂದ ನನ್ನ ಉದ್ದೇಶ ಏನಂದ್ರೆ ಸರ್, ಪಾಠ ಎಲ್ಲ ಸಿತಾರ ಆಸಕ್ತರಿಗೆ ಪಾಠ ಹೇಳೋದು, ಆಮೇಲೆ ಅದರ ವತಿಯಿಂದ ಯುವ ಕಲಾವಿದರಿಗೂ ಒಂದು ಸ್ಟೇಜ್ ಅವಕಾಶ ಮಾಡಿಕೊಡೋದು, ಹಾಗೂ ನಾಡಿನ ಅತಿ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿ ಎಲ್ಲ ಸಂಗೀತ ಆಸಕ್ತರಿಗೆ ಅವರ ಕಾರ್ಯಕ್ರಮವನ್ನು ಕೇಳಿಸುವುದು ಅಂತ ಹೇಳಿ ಒಂದು ಇದು ಮಾಡ್ಕೊಂಡು ನಾನು ಸ್ವರತರಂಗ ಸಂಗೀತ ಅಕಾಡೆಮಿನ ಪ್ರಾರಂಭ ಮಾಡಿದೆ. ಈ ಅಕಾಡೆಮಿಯಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ಕಲಿತಿದ್ದಾರೆ ಸರ್. ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಈಗ 2010 ಪ್ರಾರಂಭ ಮಾಡಿದೆ ಸರ್. 14 ವರ್ಷ ಆಯ್ತಲ್ಲ ಸರ್? ಹೌದು ಸರ್, ಹೌದು. ಇದುವರೆಗೆ ಎಷ್ಟು ಸ್ಟೂಡೆಂಟ್ಗಳು ಬಂದು ಹೋಗಿರ್ಬೋದು ಸರ್ ತಮ್ಮಲ್ಲಿ ಕಲಿತಿದ್ದಾರೆ? ಅಂದ್ರೆ ಈಗ ಇಲ್ಲಿನೂ ಬಹಳ ಜನ ಇದ್ದಾರೆ ಸರ್, ಲೋಕಲ್ ಆಮೇಲೆ ಅಬ್ರಾಡ್ ಅಲ್ಲೂ ಇದ್ದಾರೆ ಸುಮಾರು ಜನ. ಆನ್ಲೈನ್, ಹೌದು ಸರ್. ನಾನು ಒಂದು 2009 ಆನ್ಲೈನ್ ಸ್ಟಾರ್ಟ್ ಮಾಡಿದೆ ಸರ್. ಅದು ಒಂದು ವರದಿನೂ ನನ್ನ ಮೇಲೆ ಒಂದು ವಿಶೇಷ ಒಂದು ಆರ್ಟಿಕಲ್ಲು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂತು ಸರ್. 2009 ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಬಹಳ ಜನರಿಗೆ ಅದು ಗೊತ್ತಿರಲಿಲ್ಲ, ಆನ್ಲೈನ್ ಇಂದನೂ ಸಂಗೀತ ಕಲಿಸ್ಬೋದು ಅಂತ ಹೇಳಿ. ಅದನ್ನ ನಾನು ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇದ್ದಾಗ ನನ್ನ ಕಡೆ ಒಬ್ಬನು ಥೈಲ್ಯಾಂಡ್ನವನು ಕಲಿತಿದ್ದ ಹುಡುಗ. ಅವ್ನು ತುಂಬಾ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿದ್ದ. ಅವ್ನು ಸ್ಕೂಲ್ ಮುಗಿಸಿ ವಾಪಸ್ ಥೈಲ್ಯಾಂಡಿಗೆ ಹೋದ. ಅವ್ನು ನನಗೆ ಐಡಿಯಾ ಕೊಟ್ಟ, ಸರ್ ನಾನು ಆನ್ಲೈನ್ ಹೇಳ್ಕೊಡಿ ನನಗೆ ಹಿಂಗೆ ಅಂತ. ನನ್ನ ಹತ್ರ ಇಂಟರ್ನೆಟ್ಟು ಇರಲಿಲ್ಲ ಅವಾಗ ಮನೆಯಲ್ಲಿ. ಏನೇನೋ ಮಾಡಿ ಹಿಂಗೆ ಮಾಡಿ ಕಡೆಗೆ ಒಂದು ಪಾಠ ಸ್ಟಾರ್ಟ್ ಮಾಡಿದೆ. ಸಕ್ಸಸ್ ಆಯ್ತು. ನನಗೆ ಹಿಂಗೆಲ್ಲ ಹಿಂಗೆ ಆಗ್ಬೋದಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ತುಂಬಾ ನೀಟಾಗಿ ಕ್ಲಾಸ್ ಆಯ್ತು ಸರ್. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ಸುಮಾರು ಬೇರೆ ಕಡೆಯಿಂದ ಜನ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರು. ಯುರೋಪ್ನಿಂದ, ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಬ್ರಾಜಿಲ್ ಕೂಡ ಕಲ್ತಿದ್ದಾರೆ ಸರ್. ಸಿತಾರ್ ಕಲಿಯೋದು ಅಷ್ಟೆಲ್ಲ? ಸಿತಾರ್? ಹೌದು, ಬರೀ ಸಿತಾರ್ ಅಷ್ಟೇ. ಬರೀ ವೋಕಲ್ ಕಲಿಸ್ತಾರಲ್ಲ ನೀವು? ಇಲ್ಲ, ಬರೀ ಸಿತಾರ್ ಅಷ್ಟೇ. ಸಿತಾರ್ ಅಂದ್ರೆ ಈ 2009 ನೀವು ಹೇಗೆ ಸೆಟ್ ಮಾಡಿದ್ರಿ ಸರ್? ಆ ಸಮಯದಲ್ಲಿ ಅಷ್ಟೇನು ಮುಂದುವರೆದಿರಲಿಲ್ಲ. ಕೆಲವೊಬ್ರು ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡಿದ್ರು. ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಕೆಲವರೆಲ್ಲ ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ. ಅವರು ಮತ್ತೆ ನನ್ನ ಶಿಷ್ಯಂದ್ರೆಲ್ಲ ಸಾಫ್ಟ್ವೇರ್ ಅಲ್ಲೇ ಇದ್ರಲ್ಲ. ಅವ್ರು ಹೇಳಿ ಈ ತರ ಹಿಂಗ್ ಮಾಡ್ಬೇಕು, ಇದನ್ನ ಹಿಂಗೆ ಒಂದು ಡೊಂಗಲ್ ತಗೊಂಡು ಅದರಲ್ಲಿಂದ ನಾನು ಫಸ್ಟ್ ಒಂದು ನೆಟ್ಟನ್ನ ಇದು ಮಾಡ್ಕೊಂಡೆ. ಅಲ್ಲಿಂದ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಅದು ತುಂಬಾ ಈಸಿಯಾಗಿ ಕಮ್ಯುನಿಕೇಟ್ ಆಗೋಕೆ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ನಾನು ಯೂಟ್ಯೂಬಲ್ಲಿ ಕೆಲವೊಂದು ನಂದು ಬೇಸಿಕ್ ಲೆಸನ್ ನೋಡ್ಸಿರೋ ಕೆಲವೊಂದು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದೆ. ಅದನ್ನ ನೋಡಿ ಸುಮಾರು ಜನ ಯುರೋಪ್ಲಿಂದ, ಅಮೆರಿಕಾಲಿಂದ ಕಲಿಯೋಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಇದು ಯೂಟ್ಯೂಬಲ್ಲಿ ನಾನು ಆ ಟೈಮಲ್ಲೇ ಇದನ್ನ ಬಿಟ್ಟಿರೋದ್ರಿಂದ ಸುಮಾರು ಜನ ಬಂದರು ಸರ್ ನನ್ನ ಹತ್ರ. ಅವಾಗ ಇನ್ನೂ ಆ ಟ್ಯುಟೋರಿಯಲ್ ವಿಡಿಯೋಸ್ ಇರಲೇ ಇಲ್ಲ, ಬಹಳ ಕಡಿಮೆ ಇತ್ತು. ಆ ಟೈಮಲ್ಲೇ ನಾನು ಬಿಟ್ಟಿದ್ದೆ. ಸೊ ನನಗೆ ಸುಮಾರು ಫಾರಿನ್ ಕನೆಕ್ಷನ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗ್ಬಿಡ್ತು ಸರ್. ಅಂದ್ರೆ ನೀವು ಜಗತ್ತಿನಾದ್ಯಂತ ನಿಮ್ಮ ಶಿಷ್ಯರು ಇದ್ದಾರೆ ಈಗ, ಅಲ್ಲ ಸರ್? ಹೌದು ಸರ್. ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಹೊರಗಡೆ ಬಹಳಷ್ಟು ದೇಶಗಳಲ್ಲಿ ನಿಮ್ಮ ಶಿಷ್ಯರಿದ್ದಾರೆ. ಹೌದು ಸರ್, ಸುಮಾರು 4-5 ಕಾಂಟಿನೆಂಟ್ಲಿಂದನೂ ಇದ್ದಾರೆ ಸರ್. ಅದೇ ರೀತಿ ಸರ್, ತಮ್ಮ ಅಂದ್ರೆ ಇದು ಸಂಸ್ಥೆಯಲ್ಲಿ ಅಂದ್ರೆ ಈಗ ಬಹಳಷ್ಟು ವರ್ಷಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರಿ. ಅಂದ್ರೆ ಆ ಸಂಸ್ಥೆಯ ವಿದ್ಯಾರ್ಥಿಗಳು ನಿಮ್ಮ ಬಂದು ಕಲಿತಿದ್ದಾರೆ. ಅಂದ್ರೆ ದೂರದವ್ರಿಗೆ ನೀವು ಆನ್ಲೈನಲ್ಲಿ ಕಲಿಸಿಕೊಡ್ತಾ ಇದ್ದೀರಿ, ಅಲ್ಲ ಸರ್? ಆ ಥರ ನಡೀತಿದೆ. ಅದೇ ಸರ್, ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿ ಏನಾದ್ರು ವಾರ್ಷಿಕವಾಗಿ ಏನಾದ್ರು ಕಾರ್ಯಕ್ರಮಗಳು ಜರುಗ್ತದೆ ಸರ್? ಅಂದ್ರೆ ವಿದ್ಯಾರ್ಥಿಗಳಿಗಾಗಿ ಪ್ರತಿ ವರ್ಷ ನಾವು ವರ್ಷದಲ್ಲಿ 2-3 ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್ ನಮ್ಮ ಸಂಸ್ಥೆ ಅಡಿಯಲ್ಲಿ. ನಮ್ಮ ಸಂಸ್ಥೆ ಬ್ಯಾನರ್ ಅಲ್ಲಿ ನಾವು ತುಂಬಾ ಒಂದು 3 ದಿವಸ ಹಿಂದೆ ನಾವು ನಮ್ಮ ಗುಲ್ಬರ್ಗಾದಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ನಾಡಿನ ಪ್ರಖ್ಯಾತ ಗಾಯಕರಾದ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಸರ್ ಅವ್ರದ್ದು ಗಾಯನ ಇತ್ತು. ನಾನು ನಮ್ಮ ಗುರುಗಳು ಯುಗಳ ಸಿತಾರ್ ವಾದನ ಇತ್ತು. ನಮ್ಮ ಶಿಷ್ಯ ದ್ವೈತ್ ಜೋಶಿ ಅಂತ, ಅವ್ನು ತುಂಬಾ ಚಿಕ್ಕವನು, ಇವಾಗ ಅವನು ಒಳ್ಳೆ ತಯಾರಿ ಆಗ್ತಿದ್ದಾನೆ. ಅವನ ಒಂದು ಫಸ್ಟ್ ಇಂಟ್ರೊಡಕ್ಟರಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ತರ ಸುಮಾರು ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಬೇರೆ ಬೇರೆ ಸಂಸ್ಥೆ ಜೊತೆ ನಾನು ಒಡಗೂಡಿಕೊಂಡು ಮಾಡ್ತಾ ಇದ್ದೀನಿ ಸರ್. ಹೌದು ಸರ್, ಹೌದು, ಖಂಡಿತ. ಅದೇ ರೀತಿ ಸರ್, ತಾವಂದ್ರೆ ಸುರಾಂತರ್ಗತ ಅಂತ ಹೇಳಿ ಒಂದು ಸಂಸ್ಥೆ ಜೋಡಿ ಸೇರಿ ನಾನು ಈಗ ಮೊನ್ನೆ
ಈ ಕಾರ್ಯಕ್ರಮವನ್ನು ಮಾಡಿದ್ದು ಗುಲ್ಬರ್ಗಾದಲ್ಲಿ. ಆಮೇಲೆ ನಮ್ಮದು ಎನ್ಯುವಲ್ ಒಂದು ನಮ್ಮ ಪೂರ್ತಿ ನಮ್ಮ ಸುರತರಂಗ ಸಂಗೀತ ಅಕಾಡೆಮಿ ಬ್ಯಾನರಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಸರ್. ಅದರಲ್ಲಿ ನಮ್ಮ ಶಿಷ್ಯಂದ್ರು ಪರ್ಫಾರ್ಮ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ವಿದ್ವಾಂಸರನ್ನು ಕರೆದು ನಾವು ಅದರಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಆಹ್ವಾನ ನೀಡಿರ್ತೇವೆ. ಅವ್ರು ಬಂದೆಲ್ಲರೂ ತಮ್ಮ ಸಂಗೀತ ಪ್ರದರ್ಶನ ಮಾಡ್ತಾರೆ ಸರ್. ಖಂಡಿತ ಸರ್. ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಕಲಿತ ವಿದ್ಯಾರ್ಥಿಗಳು ಕೂಡ ಒಂದು ವೇದಿಕೆಯನ್ನು ನೀಡ್ತಾ ಇದ್ದೀರಿ, ನಾಲ್ಕು ನೀಡ್ತಾ ಇದ್ದೀರಿ. ಅದೊಂದು ಉತ್ತಮವಾದ ಬೆಳವಣಿಗೆ. ಯಾಕಂದ್ರೆ ಕಲಿತಂತ ವಿದ್ಯಾರ್ಥಿಗಳಿಗೆ ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ವೇದಿಕೆ ಬೇಕು ನಿಜವಾಗಿ. ಆ ವೇದಿಕೆಯನ್ನು ನೀವು ಕಲ್ಪಿಸಿ ಕೊಡ್ತಾ ಇದ್ದೀರಿ ಅಂದ್ರೆ ಅದೊಂದು ಒಂದು ಉತ್ತಮವಾದ ಬೆಳವಣಿಗೆ ಸರ್. ಅದೇ ರೀತಿ ನಿಮ್ಮ ಸಂಸ್ಥೆಗೂ ಒಂದು ಉತ್ತಮವಾದ ಗೌರವವನ್ನು ತಂದುಕೊಡುವಂತ ಕೆಲಸ. ಅದೇ ರೀತಿ ನೀವು ಅಂದ್ರೆ ದೇಶ ವಿದೇಶದಲ್ಲಿ ಕಲಿಯುವಂತವ್ರು ಯಾವ ತರ ನಿಮ್ ಎದುರು ಮೀಟ್ ಆಗಿದೆಯಾ ಸರ್? ಹೌದು ಸರ್, ಖಂಡಿತ. ನನ್ನ ಸುಮಾರು ಜನ ಅಂದ್ರೆ ಈಗ ನಾನು ಫಸ್ಟ್ ಹಂಗೇರಿಯಲ್ಲಿ ಏನಾಯ್ತು ಅಂದ್ರೆ ಒಬ್ರು ಸ್ಯಾಮ್ವೆಲ್ ಅಂತ ಒಬ್ರು ಅವ್ರು ಕಲಿತಾ ಇದ್ರು, ಸಾಮು ಅಂತ ಅವ್ರ ಹೆಸರು. ಅವರು ನನ್ನ ಹತ್ರ ಫಸ್ಟ್ ಸಿತಾರ್ ಕಲಿತಾ ಇದ್ರು. ಅವರು ಬೇಸಿಕಲಿ ಈಸ್ ಅ ವೆರಿ ಗುಡ್ ಪಿಯಾನೋ ಆರ್ಟಿಸ್ಟ್, ಜಾಜ್ ಎಲ್ಲ. ಅವರೇ ನನಗೆ ಫಸ್ಟ್ ಟೈಮ್ ಯುರೋಪ್ಗೆ ಆಹ್ವಾನ ಕೊಟ್ಟಿದ್ದು, ನೀವು ನಮ್ಮ ಜೊತೆ ನುಡ್ಸ್ ಬನ್ನಿ ಅಂತ. ನಾನು ಇಲ್ಲಿಂದ ಯುರೋಪಿಗೆ ಹೋದೆ. ಅಲ್ಲಿ ಯುರೋಪಿಗೆ ಹೋದಾಗ ಅವ್ರ ಜೊತೆ ಎಲ್ಲ ಸುಮಾರು ಹಂಗೇರಿಯಲ್ಲಿ ಎಲ್ಲ ಭಾಗದಲ್ಲೂ, ಹಂಗೇರಿ ಇಡೀ ದೇಶದಲ್ಲಿ ನಾನು ಕಾರ್ಯಕ್ರಮ ನಡೆದಿದೆ. ಅಲ್ಲಿಂದ ಮತ್ತೆ ನನಗೆ ಅದೇ ವರ್ಷ ನಂದು ಒಂದು ಒಳ್ಳೆ ಭಾಗ್ಯ, ಪೋಲೆಂಡ್ ಅಲ್ಲಿ ಒಂದು ವರ್ಲ್ಡ್ ಆರ್ಕೆಸ್ಟ್ರಾ ನಡೀತಾ ಇತ್ತು. ಅದರಲ್ಲಿ ನುಡಿಸೋ ಒಂದು ಭಾಗ್ಯ ಸಿಕ್ತು. ಅಂದ್ರೆ ನಾನು ಮತ್ತೆ ನಮ್ಮ ಫ್ರೆಂಡ್ ರಾಹುಲ್ ಪೋಪುಲಿ ಅಂತ ಒಳ್ಳೆ ತಬಲಾ ಆರ್ಟಿಸ್ಟ್, ನಾವಿಬ್ಬರು ಸೇರಿ ಹೋಗಿದ್ವಿ. ನಾವಿಬ್ಬರು ಆ ಒಂದು ಭಾರತವನ್ನ ನಾವು ಪ್ರತಿನಿಧಿ ಮಾಡಿದ್ವಿ ಆ ವರ್ಲ್ಡ್ ಆರ್ಕೆಸ್ಟ್ರಾದಲ್ಲಿ. ಸುಮಾರು ಒಂದು 20-25 ದೇಶದಿಂದ ಬೇರೆ 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 ದೇಶದಿಂದ ಕಲಾವಿದರು ಬಂದಿದ್ರು. ಬೇರೆ ಬೇರೆ ವಾದ್ಯ, ಹಾಡುಗಾರಿಕೆ ಎಲ್ಲ ಮಾಡೋರು. ಅವ್ರೆಲ್ಲರೂ ಸೇರಿಸಿ ಪೋಲೆಂಡ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಸೊ ಅದರಲ್ಲಿ ನುಡಿಸುವಂತ ಒಂದು ಅವಿಸ್ಮರಣೀಯ ಒಂದು ಅವಕಾಶ ನನಗೆ ಸಿಕ್ತು ಸರ್. ಸರ್, ತಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ ಸರ್. ಒಂದು ಸಣ್ಣ ವಿರಾಮ ತೆಗೆದು ಆ ನಂತರ ನಿಮ್ಮ ಭೇಟಿಯ ಮತ್ತೊಮ್ಮೆ ಮಾತಾಡ್ಸೋಣ ಸರ್. ತಮ್ಮ ಮನದ ವಿಷಯ ಮತ್ತೆ ತಿಳಿಯೋಣ. ಅದೇ ರೀತಿ ಒಂದು ಕಾರ್ಯಕ್ರಮದ ವಿರಾಮ ತೆಗೆದುಕೊಳ್ಳೋಣ ಸರ್. ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದು ಆ ನಂತರ ನಿಮ್ಮ ಮುಂದೆ ಬರ್ತಿದೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಸಿತಾರ್ ವಾದಕರು ಸಂಜೀವ್ ಕೊರ್ತಿ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಅವರ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್, ಅದೇ ಸರ್, ತಾವು ಮಾತಾಡ್ತಿದ್ರಿ ಬಹಳಷ್ಟು ವಿಷಯಗಳು, ತಮ್ಮ ವಿಷಯಗಳು ನಮಗೆ ತಿಳಿಯಪಟ್ಟು ವೃತ್ತಿಗಾಗಿ ಬೆಂಗಳೂರಿಗೆ ಬಂದು ಮತ್ತೆ ಮರಳಿ ಊರಿಗೆ ಹೋಗಿ ಮತ್ತೆ ಪುನಃ ಕಲಾವಿದನಾಗಿ ಬಂದ ನಂತರ ತಾವು ಯಶಸ್ವಿಗೊಂಡ್ರಿ. ಶಾರದೇವಿಯ ಕರುಣೆ ತಮ್ಮ ಮೇಲೆ ಇದೆ, ಅದು ಅನುಗ್ರಹ ತಮಗಿದೆ ಅನ್ನೋದು ಅದೇ ಸಾಬೀತಾಗಿದೆ ಅಲ್ಲ ಸರ್? ನಿಜವಾಗಿ ಅದು ಶಾರದೇವಿ ಅದು ಒಂದು ಅನುಗ್ರಹ. ನಿಜವಾಗಿ ಕಲಾವಿದರಾಗೇ ಇರಿ ಎನ್ನುವಂಥ ಒಂದು ನಿರ್ದೇಶನ ದೇವಿಯಿಂದ ಬಂದಿದೆ ನಮಗೆ. ನಿಜವಾಗಿ ಅದೇ ಬಹಳಷ್ಟು ಶಿಷ್ಯರನ್ನ ತಾವು ರೂಪುಗೊಳಿಸಿದಿರಿ. ಅದೇ ರೀತಿ ಸರ್, ನಾನು ತಿಳಿಸೋ ಸಿತಾರ್ ಕಲಿಯಲು ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಸೂಚನೆ ನೀಡುತ್ತಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಸಿತಾರ್ ಕಲಿಬೇಕಂದ್ರೆ ಇದಕ್ಕೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಸರ್. ಫಸ್ಟ್ ಅದು ಬಹಳ ಇಂಪಾರ್ಟೆಂಟ್ ಇದೆ ಸರ್ ಯಾವುದೇ ಸಂಗೀತದ ಕ್ಷೇತ್ರದಲ್ಲೂ. ಅಂದ್ರೆ ಇದಕ್ಕೆ ನಾವು ಅದನ್ನ ರಿಯಾಜ್ ಅಂತ ಹೇಳ್ತೀವಿ ನಮ್ಮ ಸಂಗೀತ ಭಾಷೆಯಲ್ಲಿ. ತಾವು ಕೇಳಿರ್ಬೋದು ರಿಯಾಜ್ ಅಂತ. ಅಂದ್ರೆ ಆ ರಿಯಾಜ್ ಅಂದ್ರೆ ಏನಂದ್ರೆ ಸರ್, ಒಂದು ಏನೇ ಒಂದನ್ನ ಅಗೇನ್ ಅಂಡ್ ಅಗೇನ್ ರಿಪಿಟೇಷನ್ ಸರ್ ರಿಯಾಜ್ ಅಂದ್ರೆ. ಅದನ್ನೇ ನುಡಿಸ್ತಾ ಇರ್ಬೇಕು. ಅದು ಒಂದ್ಸರ್ತಿ ನುಡಿಸಿದ್ರೆ ಬರುತ್ತೆ, ಆದ್ರೆ ಬಂತು ಅಂತ ಅಲ್ಲ ಸರ್. ಅದನ್ನ 100, 1000, 10,000 ಸರ್ತಿ ನುಡಿಸಿದಾಗ ಒಂದು ನಿಮ್ ಕೈಗೆ ಕರಗತ ಆಗುತ್ತೆ ಸರ್. ಹೌದು, ಅದು ತುಂಬಾ ಇಂಪಾರ್ಟೆಂಟ್ ಸರ್. ಮತ್ತೆ ಇದಕ್ಕೆ ಒಂದು ನಾನು ಏನ್ ಹೇಳ್ಬೇಕಂತ ಇಚ್ಛೆ, ಎಲ್ಲರೂ ಇದನ್ನ ಅಳವಡಿಸ್ಕೋಬಹುದು. ಈಗ ಒಂದು ರಾಗದ ಒಂದು ಸ್ವರ ಅಂದ್ರೆ ಒಂದು ರಾಗಕ್ಕೆ ಆರೋ ಮತ್ತು ಅವರೋ ಅಂತ ಇರುತ್ತೆ ಸರ್ ಯಾವಾಗ. ಅಂದ್ರೆ ಅಸೆಂಡಿಂಗ್ ನೋಟ್ಸ್ ಅಂಡ್ ಡಿಸೆಂಡಿಂಗ್. ಅದು ಏನಂತ ಒಂದ್ ಸರ್ತಿ ನಾನು ನಿಮಗೂ ಇವಾಗಲೇ ಹೇಳ್ಬಿಟ್ರೆ ನಿಮಗೂ ಅದು ಅರ್ಥ ಆಗುತ್ತೆ ಸರ್. ದಟ್ ಈಸ್ ನಾಲೆಜ್, ಅದು ನಿಮಗೆ ಇರುತ್ತೆ. ಆದ್ರೆ ಅದನ್ನ ಹೆಂಗೆ ನುಡಿಸ್ಬೇಕಂತ ಬೇಕಿರೋದು ಸ್ಕಿಲ್ ಸರ್. ಹೌದು,
ಆ ಸ್ಕಿಲ್ ಏನಿದೆ ಅದಕ್ಕೆ ನೀವು ಪ್ರಾಕ್ಟೀಸ್ ಬೇಕೇ ಬೇಕು ಸರ್. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಸ್ಕಿಲ್ ಹೆಚ್ಚಾಗುತ್ತೆ. ಹೌದು. ಪ್ರಾಕ್ಟೀಸ್ ಬಿಟ್ರೆ ಇಮಿಡಿಯೇಟ್ ಇಳಿಯುತ್ತೆ ಸರ್, ಕಡಿಮೆನೇ ಆಗ್ಬಿಡುತ್ತೆ, ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ ಅದು. ಸೊ ಆ ಸ್ಕಿಲ್ ನ ನೀವು ಯಾವಾಗಲೂ ಮೇಂಟೈನ್ ಮಾಡ್ಲಿಕ್ಕೆ ಎವ್ರಿ ಡೇ ಪ್ರಾಕ್ಟೀಸ್ ಬೇಕೇ ಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್. ರೆಗ್ಯುಲಾರಿಟಿ ಅಂಡ್ ಡಿಸಿಪ್ಲಿನ್ ತುಂಬಾ ಅವಶ್ಯಕತೆ ಇದೆ. ಆಮೇಲೆ ಮತ್ತೊಂದು ಏನಂದ್ರೆ ಸರ್, ಈಗ ಕಲಿಯೋಕೆ ನಿಮಗೆ ತಿಳ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಮಾಧ್ಯಮ ಇದೆ ಸರ್. ಹೌದು, ಇಲ್ಲ ಅಂತಿಲ್ಲ. ಏನ್ ಬೇಕಾದ ಯೂಟ್ಯೂಬಲ್ಲಿ, ಇವತ್ತು ನೀವು ಗೂಗಲ್ ಅಲ್ಲಿ ಯೂಟ್ಯೂಬಲ್ಲಿ ನಾವು ಏನ್ ಬೇಕಾದ ಎಲ್ಲ ಸಿಗುತ್ತೆ. ಹೌದು. ಆದ್ರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನೀವು ಮಾಡಿದ್ರೆ ಈ ಸಂಗೀತದಲ್ಲಿ ಆಗಲ್ಲ ಸರ್. ಬೇರೆ ಇದರಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಹೌದು. ಸಂಗೀತದಲ್ಲಿ ಇದರಲ್ಲಿ ಚೂರ್ಚಾರ್ ತಿಳಿಬಹುದು, ಆದ್ರೆ ನಿಮ್ಗೆ ಪಕ್ಕ ಪಾಠ ಬೇಕಂದ್ರೆ ಗುರು ಮುಖೇನೇ ಆಗುತ್ತೆ, ಇಲ್ಲ ಅಂದ್ರೆ ಬರಲ್ಲ ಸರ್. ಗುರು ಕಲ್ಸಿದ್ದೇ ನಿಮಗೆ ಪಾಠ. ಮತ್ತೆ ಗುರುಗಳ ಮೇಲೆ ಶ್ರದ್ಧೆ ಇಟ್ಟು, ನಂಬಿಕೆ ಇಟ್ಟು ಕಲ್ತ್ರೆ 100% ಅವರ ಆಶೀರ್ವಾದ ಇದರಲ್ಲಿಂದ ಹೌದು ಜೀವನದಲ್ಲಿ ಆ ಸಂಗೀತ ಪಯಣ ಸುಲಭವಾಗಿ ಮುಂದುವರಿತದೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಖಂಡಿತ ಸರ್. ಅಂದ್ರೆ ಬೇಸಿಕ್ ಜ್ಞಾನ ಗುರುವಿಂದಲೇ ಬರಬೇಕು ಅಲ್ಲ ಸರ್? ಹೌದು. ಯಾವುದೇ ಮಾಧ್ಯಮಗಳಿಂದ ಕಲ್ತದ್ದು ಅದು ನಮಗೆ ಎಲ್ಲ ಸಂಪೂರ್ಣ ಆಗಿರೋದಿಲ್ಲ. ಹೌದು ಹೌದು. ಮತ್ತೆ ಧೈರ್ಯ ಬರುದಿಲ್ಲ, ಇದು ಸರಿ ಇದೆಯೋ ಸರಿ ಇಲ್ವೋ, ಒಂದು ಈ ತರ ಕಲ್ತು ಸರಿ ಇದೆ, ಯಾರ ಹತ್ರ ಹೇಳುದು? ಯಾರು ನಾವು ಹೇಳಿದ್ದನ್ನ ಕೇಳ್ಬೇಕಲ್ಲ ಸರ್. ವೋಕಲ್ ಆದ್ರೆ ನಾವು ಏನು ಆರೋಹಣ ಹೇಳ್ತೇವೆ, ಅದು ಸರಿ ಇದೆಯಾ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಲ್ಲ, ನಾವು ಕಲ್ತ ಸರಿ ಅಂತ ಅನ್ಸ್ತೇವೆ. ಇಲ್ಲ, ಅದು ಗುರುಮುಖೇನೇ ಬರಬೇಕು. ವಿದ್ಯೆ ಗುರುಮುಖೇನ ಬಂದ್ರೆ ಅದು ಸರಿ ಇರ್ತದೆ. ಅದೇ ಸರ್. ಹೌದು. ಅದೇ ಸರ್, ತಮ್ಮ ರಾಜ್ಯದೊಳಗಿನ, ನಮ್ಮ ಕರ್ನಾಟಕ ರಾಜ್ಯದೊಳಗಿನ ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರೆ ಯಾವುದೆಲ್ಲ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನನಗೆ ಒಂದು ನಮ್ಮ ಫಸ್ಟ್ ಟೈಮ್ ನಾನು ಕಲಿಯೋಕೆ ಸ್ಟಾರ್ಟ್ ಮಾಡಿ ಸುಮಾರು ವರ್ಷ ಆದ್ಮೇಲೆ ನನಗೆ ನನ್ನ ಕುಂದಗೋಳ ಸವಾಯಿ ಗಂಧರ್ವ ಉತ್ಸವ ಅಂತ ನಡೀತು ಸರ್. ಕುಂದಗೋಳಲ್ಲಿ, ಈ ಧಾರವಾಡ ಹತ್ರ ಕುಂದಗೋಳ ಅಂತ ಹೇಳಿ ಊರು. ಅದು ಭೀಮಸೇನಜೋಶಿಯವ್ರ ಗುರುಗಳಾದ ಸವಾಯಿ ಗಂಧರ್ವ ಅಂತ ಹೇಳಿ ಅವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಗಂಗೂಬಾಯಿ ಹಾನಗಲ್ ಅವರು ಅದನ್ನು ಪ್ರಾರಂಭ ಮಾಡಿದ್ರು. ಸೊ ಅಲ್ಲಿ ವರ್ಷ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತದೆ ಸರ್. ಅಲ್ಲಿ ಅದು ಹೋಲ್ ನೈಟ್ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ನನ್ನ ಕಾರ್ಯಕ್ರಮ ಇತ್ತು, ಮತ್ತೆ ನಮ್ಮ ಗುರುಗಳದ್ದು ಕಾರ್ಯಕ್ರಮ ಇತ್ತು ಅವತ್ತು, ಬೇರೆ ಬೇರೆ ಸ್ಲಾಟ್. ನಾನು ಹೋಗಿದ್ದೆ ಅಲ್ಲಿ. ನಮ್ಮ ಗುರುಗಳು ಹೇಳಿದ್ರು, ಇಬ್ಬರು ಬೇರೆ ಬೇರೆ ನುಡಿಸೋದು ಯಾಕೆ, ಇಬ್ಬರು ಸೇರೆ ನುಡಿಸ್ಬಿಡೋಣ ಅಂತ. ಅಲ್ಲಿ ಹೋದ್ಮೇಲೆ ನನಗೆ ಒಂದು ಹೇಳಿದ್ರು, ನೀನ್ ಬೇರೆ ನಾನ್ ಬೇರೆ, ಎರಡೆರಡು ಸ್ಲಾಟು. ನನಗೆ ಒಂದು 11:30-12 ಗಂಟೆಗೆ ಇತ್ತು, ನಮ್ಮ ಗುರುಗಳಿಗೆ ಮತ್ತೆ ಒಂದು 3 ಗಂಟೆಗೆ ಏನೋ ಹಿಂಗಿತ್ತು. ಅದ್ಯಾಕೆ ಇಬ್ಬರು ಸೇರೆ ನುಡಿಸ್ಬಿಡೋಣ ಒಮ್ಮೆ ಬಾ ಅಂತ ಹೇಳ್ಬಿಟ್ರು. ಅದು ತುಂಬಾ ನನಗೆ ಒಂಥರ ಶಾಕಿಂಗ್ ಸರ್, ಅದು ಹೇಳ್ಬೇಕಂದ್ರೆ. ನಮ್ಮ ಗುರುಗಳ ಜೊತೆಗೆ ಅಂದ್ರೆ ಅವ್ರ ಜೊತೆ ಕೂಡ್ಬೇಕು ಅಂದ್ರೆ ಅದೊಂದು ವಿಶೇಷ, ಅಷ್ಟು ಬೇಕು ತಯಾರಿ ಬೇಕು. ಹೌದು. ಅದು ಏನೋ ಒಂದು ದೇವರ ಭಾರ ಹಾಕಿ ನಾನು ಗುರುಗಳ ಜೊತೆ ನುಡಿಸಿದೆ. ತುಂಬಾ ಸಕ್ಸಸ್ ಆಯ್ತು. ಎಲ್ಲ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ವಿಡಿಯೋ ಯೂಟ್ಯೂಬ್ ಅಲ್ಲೂ ಇದೆ. ತುಂಬಾ ಒಳ್ಳೆ ಕಾರ್ಯಕ್ರಮ ಆಯ್ತು ಸರ್. ಅದು ನನಗೆ ಬಹಳ ಒಂದು ಸ್ಮರಣೀಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಸ್ಮರಣೀಯ ಕಾರ್ಯಕ್ರಮ. ಹೌದು. ಆಮೇಲೆ ನಮ್ಮ ಗುರುಗಳದೇ ಸಂಸ್ಥೆ ಆದ ಭಾರತೀಯ ಸಂಗೀತ ವಿದ್ಯಾಲಯ ಅಂತ ಧಾರವಾಡದಲ್ಲಿ ಅಲ್ಲೇ ನುಡಿಸಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಬೆಂಗಳೂರು ಹಬ್ಬ ಅಂತ, ಆಮೇಲೆ ಸುರ್ಸಾಗರ್ ಅಂತ ಒಳ್ಳೆ ಒಂದು ಆರ್ಗನೈಸೇಷನ್ ಬೆಂಗಳೂರಲ್ಲಿ, ಅವ್ರ ಅಡಿಯಲ್ಲಿ ನುಡಿಸಿದ್ದೀನಿ. ಹೀಗೆ ಸುಮಾರು ಇವರು. ಆಮೇಲೆ ಪಂಡಿತ್ ವಿನಾಯಕ್ ತೊರ್ವಿ ಅವರ ಒಂದು ಬ್ಯಾನರ್ ಅಲ್ಲಿ, ಗುರುರಾವ್ ದೇಶಪಾಂಡೆ ಅವರ ಇದರಲ್ಲಿ ಹಾವೇರಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿದ್ದೆ. ಆಮೇಲೆ ಉಸ್ತಾದ್ ಫಯಾಜ್ ಖಾನ್ ಅವರ ಸಂಸ್ಥೆಯಲ್ಲೂ ನನ್ನ ಕರೆದಿದ್ರು, ಅಲ್ಲೇ ನೋಡಿಸಿದೆ. ಈ ತರ ಎಲ್ಲ ಬೆಂಗಳೂರಲ್ಲಿ ಸುಮಾರು ಕಡೆ ಬಹಳಷ್ಟು ಕಾರ್ಯಕ್ರಮ ನಡೆಸಿರ್ತಾವೆ. ಹೌದು ಸರ್. ಬೆಂಗಳೂರಲ್ಲಿ ರಾಜ್ಯದೊಳಗೆ ಬಹಳಷ್ಟು ನೋಡಿಸಿದಿರಿ. ಆಮೇಲೆ ನನಗೆ ಇನ್ನೊಂದು ನನಗೆ ಸ್ಮರಣೀಯ ಕಾರ್ಯಕ್ರಮ ಅಂದ್ರೆ ಸರ್, ನನಗೆ ಮಂತ್ರಾಲಯದಲ್ಲಿ ನುಡಿಸೋ ಒಂದು ಭಾಗ್ಯ ಸಿಕ್ಕಿತ್ತು. 2013 ಅನ್ಕೋತೀನಿ. ಅವಾಗ ನಾನು ನುಡಿಸಿದೆ ಸರ್. ಅದು ಕಾರ್ಯಕ್ರಮ ಹೆಂಗಂದ್ರೆ, ಅವತ್ತೇ ನಮ್ಮ ತಂದೆ ತಾಯಿ ಫಸ್ಟ್ ಟೈಮ್ ನನ್ನ ಕಾರ್ಯಕ್ರಮ ಅಟೆಂಡ್ ಆಗಿದ್ದರು. ಕೇಳಿರ್ಲೇ ಇಲ್ಲ. ಅವ್ರ ಮಂತ್ರಾಲಯಕ್ಕೆ ದೇವರ ದರ್ಶನ ಅಂತ ಬಂದಿದ್ರು. ಹಾಗೆ ನನ್ನ ಪ್ರೋಗ್ರಾಮ್ ಇತ್ತು. ಹಿಂಗಾಗಿ ಅವ್ರು ನಮ್ಮ ತಂದೆ ತಾಯಿ ಫಸ್ಟ್ ಟೈಮ್ ನಮ್ಮ ಸಂಗೀತದೊಂದಿಗೆ ಎದುರು ಕೂತ್ ಕೇಳಿದ್ರು. ಬಹಳ ಸಂತೋಷ ಪಟ್ರು ನಮ್ಮ ತಾಯಿ. ಅಲ್ಲಿಂದ ಮತ್ತೆ ನನಗೆ ಒಂದು ವಿಶೇಷ ಒಂದು ಆಶೀರ್ವಾದ ಅಂದ್ರೆ, ರಾಯರ ವೃಂದಾವನ ಮುಂದೆನೆ ನುಡಿಸ್ಬೇಕು ಅಂತ ಅಲ್ಲಿ ಅರ್ಚಕರು ಆಗ್ರಹ ಮಾಡಿದರು. ನಾನು ಪೂರ್ತಿ ವೃಂದಾವನ ಮುಂದ್ಗಡೆನೆ ಕುತ್ಕೊಂಡು ನಾನು ಒಂದು 10-15 ನಿಮಿಷ ನಾನು ಸಂಗೀತ ಸೇವೆ ಸಲ್ಲಿಸಿದೆ. ಅದು ನನಗೆ ಯಾವತ್ತೂ ಜೀವನದಲ್ಲಿ ಮರೆಯಲಾಗದ ಒಂದು ಇದು ಅನುಭವ. ಖಂಡಿತ ಒಂದು ಆಶೀರ್ವಾದ ನನಗೆ. ಪೂರ್ತಿ ಒಂದು 5 ಫೂಟ್ ಡಿಸ್ಟೆನ್ಸ್ ಅಲ್ಲೇ ನುಡಿಸಿದೆ. ಹೌದು ಹೌದು.
ಅದೇ ರೀತಿ ಸರ್ ತಮ್ಮ ದೇಶದೊಳಗಿನ ಒಂದು ಕಾರ್ಯಕ್ರಮಗಳ ಬಗ್ಗೆ ಅದರ ನೆನಪು ಮಾಡುವುದಾದ್ರೆ ಯಾವುದೆಲ್ಲ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ದೇಶದೊಳಗೆ? ಸರ್ ಇಲ್ಲಿ ಸುಮಾರು ಕಾರ್ಯಕ್ರಮ ನೀಡಿದ್ದೀನಿ ಸರ್. ಡೆಲ್ಲಿಯಲ್ಲಿ ನೀಡಿದ್ದೀನಿ. ಮೊನ್ನೆ ಕಥಕ್ ಮಹೋತ್ಸವ ಅಂತ ಡೆಲ್ಲಿಯಲ್ಲಿ ಇತ್ತು ಲಾಸ್ಟ್ ಮಂತ್, ಅಲ್ಲಿ ಹೋಗಿ ನೋಡ್ಸಿದ್ವಿ. ಡೆಲ್ಲಿಯಲ್ಲಿ ಆ ಮುಂಚೆನೂ ಮೊದಲು ನೋಡ್ಸಿದ್ದೆ. ಆಮೇಲೆ ಡೆಲ್ಲಿಯಲ್ಲಿ, ಆಮೇಲೆ ಜೈಪುರಲ್ಲಿ ನೋಡ್ಸಿದ್ದೀನಿ ಸರ್, ಅಹಮದಾಬಾದಲ್ಲಿ ನೋಡ್ಸಿದೆ. ಆಮೇಲೆ ಮತ್ತೆ ಒಂದ್ಸರ್ತಿ ಬಹಳ ಲಾಂಗ್ ಬ್ಯಾಕ್ ಒಂದು ಕಟಕ್ ಹೋಗಿದ್ವಿ, ಕಟಕಲ್ಲಿ ನೋಡ್ಸಿದ್ವಿ, ಒರಿಸ್ಸಾ. ಆಮೇಲೆ ಮತ್ತೆ ನೆನಪರ್ತಾ ಇಲ್ಲ ಸರ್ ಈಗ ಸಡನ್ ಆಗಿ ಎಲ್ಲ ನೋಡ್ಸಿದೀನಿ. ಆಮೇಲೆ ಮುಂಬೈಯಲ್ಲಿ ನೋಡ್ಸಿದೀನಿ ಸರ್, ಮುಂಬೈಯಲ್ಲಿ ನೋಡ್ಸಿದೀನಿ, ಸುಮಾರು ಸರ್ತಿ ಮುಂಬೈಯಲ್ಲಿ ನೋಡ್ಸಿದೆ. ಹೌದೌದು. ಅಂದ್ರೆ ನೀವು ಯಾವೆಲ್ಲ ಗಾಯಕರಿಗೆ ಸಾಥ್ ನೀಡಿದ್ದೀರಿ ಸರ್? ಒಂದು ಸಾಥ್ ನೀಡೋದು ನನಗೆ ಅಂದ್ರೆ ಸಾಥ್ ಕಡಿಮೆ ಸರ್. ನಾನು ಸೋಲೋ ಇದನ್ನೇ ಜಾಸ್ತಿ. ಆದ್ರೂ ನನಗೆ ನೆನಪಿರೋ ಹಾಗೆ ನಾನು ವಿದುಷಿ ಶ್ಯಾಮಲಾ ಭಾವೆ ಅವರಿಗೆ ಸುಮಾರು ಸರ್ತಿ ಸಾಥ್ ನೀಡಿದ್ದೀನಿ. ಅವ್ರ ಬೆಂಬಲನೂ ನನಗೆ ಬೆಂಗಳೂರಲ್ಲಿ ಪ್ರಾಥಮಿಕವಾಗಿ ಬಂದಾಗ ಬಹಳ ಅವ್ರ ಬೆಂಬಲ ಆಯಿತು. ನನ್ನ ಬಹಳ ಪ್ರೀತಿಯಿಂದ ಅವರು ವಿದುಷಿ ಶ್ಯಾಮಲಾ ಭಾವೆ ಅವರು ನನ್ನ ಕಾರ್ಯಕ್ರಮ ಕರಿತಿದ್ರು, ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಶ್ಯಾಮಲಾ ಭಾವೆ ಅವರು? ಹೌದು. ಹಾಗೆ ಅಂದ್ರೆ ಅದೇ ರೀತಿ ಅದೇ ದೇಶದೊಳಗಿನ ಈ ರೀತಿ ಕಾರ್ಯಕ್ರಮಗಳು, ಅದೇ ರೀತಿ ವಿದೇಶದ ಕಾರ್ಯಕ್ರಮಗಳು ಆಗೋ ಸ್ವಲ್ಪ ಹೇಳಿದ್ರಿ. ವಿದೇಶದಲ್ಲಿ ಬಹಳಷ್ಟು ನೀವು ದೇಶಗಳಿಗೆ ಹೋಗಿದ್ರಿ, ವಿದೇಶದ ದೇಶಗಳಿಗೆ ಅಲ್ಲ ಸರ್? ಅದರ ಬಗ್ಗೆ ಒಂದು ನೆನಪು ಮಾಡಿ ಸರ್, ಅದ್ರ ಬಗ್ಗೆ ಕೆಲವೆಲ್ಲ ವಿಷಯ ನಮಗೆ ತಿಳಿಸಿ. ಅಂದ್ರೆ ಅಲ್ಲಿನವರು ಹೇಗೆ ಇದಕ್ಕೆ ಸ್ಪಂದಿಸ್ತಾರೆ, ಅಂದ್ರೆ ಈ ಕಲೆಗೆ, ಅವರು ಸಂಗೀತ ಕಲೆಗೆ ಅಲ್ಲಿನವರ ಸ್ಪಂದನೆ ಹೇಗಿದೆ ಎನ್ನುವ ನಿಟ್ಟಿನಲ್ಲಿ ತಿಳಿಸಿ ಸರ್. ಖಂಡಿತ ಸರ್. ನಾನು ಫಸ್ಟ್ ಟೈಮ್ ವಿದೇಶಕ್ಕೆ ಹೋಗಿದ್ದು 2013 ಸರ್. ನಾನು ಇಲ್ಲಿಂದ ನೇಪಾಳಕ್ಕೆ ಹೋದೆ ಸರ್. ಫಸ್ಟ್ ನನ್ನ ಕಾನ್ಸರ್ಟ್ ಟೂರ್ ಅದು. ಭಾರತದಿಂದ ಹೊರಗಡೆ ಹೋಗಿದ್ದಂದ್ರೆ ಫಸ್ಟ್ ನೇಪಾಳಕ್ಕೆ. ಅಲ್ಲಿ ನನ್ನ ಹೌದು, ಡಾಕ್ಟರ್ ಕಣಾದ ನರಹರಿ ಅಂತ ನನ್ನ ಶಿಷ್ಯ ಸರ್. ಅವರು ಅಲ್ಲಿ ಅವರು ವರ್ಕ್ ಮಾಡ್ತಿದ್ರು. ಅವರ ಒಂದು ಇದರಲ್ಲಿಂದ ನಾನು ನೇಪಾಳಿಗೆ ಹೋಗೋಂಗಾಯ್ತು. ಒಂದು ವಿಭಿನ್ನ ಅನುಭವ ಸರ್. ಅದೊಂಥರ ಹಿಮಾಲಯದ ಒಂದು ಪೋಖ್ರಾ ಅಂತ ಒಂದು ಊರಿದೆ, ಬಹಳ ಸುಂದರವಾದ ಊರು. ಆ ಒಂದು ಹಿಮಾಲಯದ ಕೆಳಗಡೆನೆ ಆ ಊರು, ತುಂಬಾ ಬ್ಯೂಟಿಫುಲ್ ನೇಚರ್. ಅಲ್ಲಿ ಸುಮಾರು ಒಂದು 6-7 ಕಾರ್ಯಕ್ರಮ ಅಲ್ಲೇ ಆಯ್ತು. ಆಮೇಲೆ ಕಾಠ್ಮಂಡು ಅಲ್ಲಿ ಒಂದು 3 ಕಾರ್ಯಕ್ರಮ ನಡೆಸಿದೆ, ಬೇರೆ ಬೇರೆ ಸಂಸ್ಥೆ ಅಡಿಯಲ್ಲಿ. ಕಿರಾತೋತ್ಸವ ಫೆಸ್ಟಿವಲ್ ಅಂತೆಲ್ಲ ಅಲ್ಲಿ ಏನೇನು ಮಾಡ್ತಾರೆ, ಅದೆಲ್ಲ ಸಂಸ್ಥೆ ಇದರಲ್ಲಿ ನಾನು ನೋಡಿಸಿದೆ. ಅದು ನನ್ನ ಫಸ್ಟ್ ಅನುಭವ. ಆಮೇಲೆ 2000 ಹೌದು ಸರ್, ಅಲ್ಲಿಂದ 2015 ನಾನು ಫಸ್ಟ್ ಟೈಮ್ ಯುರೋಪ್ಗೆ ಹೋದೆ ಸರ್. ಫಸ್ಟ್ ನಾನು ಕಾಲಿಟ್ಟಿದ್ದೆ ಹಂಗೇರಿಯಲ್ಲಿ. ಹಂಗೇರಿಯಲ್ಲಿ ಸುಮಾರು ಒಂದು ತಿಂಗಳು, 1.5 ತಿಂಗಳು ಫಸ್ಟ್ ಅಲ್ಲೇ ಇದೆ ಸರ್. ಅಲ್ಲಿಂದ ನೆಕ್ಸ್ಟ್ ನಮ್ದು ಪ್ರೋಗ್ರಾಮ್ ಎಲ್ಲ ಪೋಲೆಂಡ್ಗಿತ್ತು, ಅದೇ ವರ್ಲ್ಡ್ ಆರ್ಕೆಸ್ಟ್ರಾ ಅಲ್ಲಿ. ಆಮೇಲೆ ಅಲ್ಲಿಂದ ನಾನು ಚೆಕ್ ರಿಪಬ್ಲಿಕ್ ಪ್ರಾಗಲ್ಲಿ ನೋಡಿಸಿದೆ, ಪ್ರಾಗಲ್ಲಿ. ಆಮೇಲೆ ಸ್ಲೋವಾಕಿಯಲ್ಲಿ ಬ್ರಾಟಿಸ್ಲಾವಾ ಅಂತ ಒಂದು ಬರುತ್ತೆ ಸರ್, ಅಲ್ಲಿ ನೋಡಿಸಿದೆ. ಆಮೇಲೆ ಅಲ್ಲಿಂದ ಕ್ರೊಯೇಷಿಯಾ ಅಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಆಯಿತು. ಈ ಥರ ಎಲ್ಲ. ಆಮೇಲೆ ಫ್ರಾನ್ಸ್ ಅಲ್ಲಿ ಆಯಿತು ಸರ್, ಪ್ಯಾರಿಸ್ ಅಲ್ಲಿ. ಇದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಬಂದೆ. ಫಸ್ಟ್ ಅದೊಂದು ಯುರೋಪ್ ಟೂರ್. ಆಮೇಲೆ 2016 ಸತತವಾಗಿ ನನಗೆ ಯುರೋಪ್ ಟೂರ್ ಸ್ಟಾರ್ಟ್ ಆಗ್ಬಿಡ್ತು. ವರ್ಷಕ್ಕೆ 2 ಸರ್ತಿ ಹೋಗೋ ಥರ ನನಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಸರ್ ಅಲ್ಲಿ ಯುರೋಪಲ್ಲಿ. ಆಮೇಲೆ ನನಗೆ ಸ್ವಿಟ್ಜರ್ಲ್ಯಾಂಡ್ ಕಾಂಟ್ಯಾಕ್ಟ್ ಬಂದು ನಾನು ಸುಮಾರು ಒಂದು 3-4 ಸರ್ತಿ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೀನಿ ಸರ್. ಸ್ವಿಟ್ಜರ್ಲ್ಯಾಂಡ್ಗೆ, ಆಮೇಲೆ ಮತ್ತೆ ಎಲ್ಲೆಲ್ಲಿ ಹೋಗಿದೆ ನನಗೆ ನೆನಪು ಬರ್ತಾ ಇಲ್ಲ ಸರ್. ಹಂಗೇರಿ ಅಂತೂ ಫಿಕ್ಸ್ ಸರ್. ಆಮೇಲೆ ಆಸ್ಟ್ರಿಯಾ, ಈ ತರ ಎಲ್ಲ ಸುಮಾರು ದೇಶಗಳಿಗೆ ನಾನು ಕಾರ್ಯಕ್ರಮ ನೀಡಿದಿರಿ, ಬಹಳ ಯಶಸ್ವಿ ಕಾರ್ಯಕ್ರಮ. ಆಮೇಲೆ ಅಲ್ಲಿ ಮತ್ತೊಂದು ಏನಂದ್ರೆ, ನಾನು ಯುರೋಪಿಗೆ ಬರಬೇಕಾದ್ರೆ ನನ್ನ ದುಬೈಯಲ್ಲೇ ಒಬ್ಬರು ನನ್ನ ಬಹಳ ಆತ್ಮೀಯ ಮಿತ್ರರು ಇದ್ದಾರೆ, ಶ್ರೀ ಗಣೇಶ್ ನಾಡಿಗೇರ್ ಅಂತ. ಅವರು ದುಬೈಯಲ್ಲೇನು ಕಾರ್ಯಕ್ರಮ 2 ಸರ್ತಿ ಕಾರ್ಯಕ್ರಮ ಮಾಡಿಸಿ ನನಗೆ ಆಹ್ವಾನ ನೀಡಿ ದುಬೈಯಲ್ಲೂ ನುಡಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಸರ್ ಅವರು. ಹೀಗಾಗಿ ನಾನು ದುಬೈಯಲ್ಲೂ ನುಡಿಸಿದೆ. ಆಮೇಲೆ ಸಿಂಗಾಪುರ್, ಮಲೇಷಿಯಾ ಅಲ್ಲೇನೂ ಹೋಗಿದ್ದೆ. ನಮ್ಮ ಮಿತ್ರ ಪ್ರವೀಣ್ ನಾರಾಯಣ್ ಅಂತ ಒಳ್ಳೆ ತಬಲಾ ಆರ್ಟಿಸ್ಟು, ಅವ್ರ ಜೊತೆ ಸೇರಿ ಯುರೋಪು, ಸಿಂಗಾಪುರ್, ಮಲೇಷಿಯಾ ಈ ಥರ ಎಲ್ಲ ಕಡೆ ನಾನು ಕಾರ್ಯಕ್ರಮ ನೀಡಿದ್ದೀರಿ ಅಲ್ಲ ಸರ್? ಅದೇ ಹೌದು. ಅದೇ ಸರ್, ಅಂದ್ರೆ ನಿಮ್ಮ ಕಾರ್ಯಕ್ರಮಗಳ ಇದರ ಮಧ್ಯೆ ತಮ್ಮ ಅಂದ್ರೆ ಈ ಸಂಗೀತ ತರಬೇತಿ ಕೂಡ ತಾವು ನೀಡ್ತಾ ಇದ್ದೀರಿ ಅದ್ರ ಜೊತೆಗೆ ಅಲ್ಲ ಸರ್? ದೇಶ ವಿದೇಶಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೂಡ ಸಂಗೀತ ತರಬೇತಿಯನ್ನ ನೀಡ್ತಾ ಇದ್ದೀರಿ. ಅದೇ ರೀತಿ ಸರ್, ತಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸುತ್ತಾರೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನನಗೆ 2000 ಸುಮಾರು 6 ಇರ್ಬೇಕು ಸರ್, 2006-7 ಸರ್. ಆ ಒಂದು ಸಮಯದಲ್ಲಿ ಶ್ರೀಮತಿ ಶ್ಯಾಮಲಾ ಭಾವೆ ಅವರ ಒಂದು ಸರಸ್ವತಿ ಸಂಗೀತ ವಿದ್ಯಾಲಯ ಕಡೆಯಿಂದ
ಸ್ವರಕಲಾ ಗೌರವ ಅಂತ ಒಂದು ಪ್ರಶಸ್ತಿ ಬಂತು ಸರ್. ಹಾ ಈ ಒಂದು ಪ್ರಶಸ್ತಿ ಆಮೇಲೆ ನಾಡಿಗೇರ್ ಪ್ರತಿಷ್ಠಾನ ಅಂತ ಅವ್ರ ಕಡೆಯಿಂದ ಬಂದಿದೆ ಸರ್. ಮೊನ್ನೆ ಇದೆ ಸುರಾಂತರ್ಗತ ಫೌಂಡೇಶನ್ ಕಡೆಯಿಂದ ಒಂದು ಪ್ರಶಸ್ತಿ ಬಂತು. ಈ ತರ ಹಿಂಗೆ ಸುಮಾರು ಕಡೆ ಬಂದಿದೆ ಸರ್, ನಡೀತಾ ಇದೆ ಒಂದು ಜರ್ನಿ ಸರ್. ಅದೇ ಸರ್, ತಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ ಸರ್, ಯಾರು ಅಂತ ನೋಡೋಣ ಸರ್. ಅವ್ರು ಹೇಳಿಲ್ಲ, ನೀವೇ ಹೇಳಬೇಕಾಗ್ತದೆ ಯಾರು ಅಂತ ನೋಡೋಣ ಸರ್. ಖಂಡಿತ ಸರ್. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ. ಕೇಳ್ತಾ ಇದೆಯಾ? ಹಾ ನಮಸ್ತೆ ಸರ್, ಕೇಳ್ತಿದೆ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಹಾ, ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಸಂಜೀವ್ ಕೊರ್ತಿ ಸರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡಿ. ನೀವು ಯಾರು ಅಂತ ಹೇಳ್ಬೇಡಿ, ಅವ್ರು ಹೇಳ್ತಾರ ನೋಡೋಣ. ಇವ್ರು ನನ್ನ ಆತ್ಮೀಯ ಮಿತ್ರ ಗುರುರಾಜ್ ಗುಡೂರ್ ಅಂತ ಸರ್. ಓಹೋ ಗೊತ್ತಿದೆ ಒಂದು ಜಾಗ್ರತೆ ಇದೆ ಸರ್. ತಿಳಿಸಿ ಸರ್, ನಿಮ್ಮ ಮಿತ್ರ ಅವರ ಬಗ್ಗೆ ಒಂದೆರಡು ಮಾತು ಸರ್. ಏನ್ ನಮ್ಮ ಆಪ್ತ ಮಿತ್ರ ಸರ್ ಅವರು. ಚಿಕ್ಕಂದಿಂದ ಬೆಳೆದವರು. ಇವತ್ತಿಗೂ ನಾವು ಅನ್ಯೋನ್ಯವಾಗೇ ಇದ್ದೀವಿ. ನಾನು ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಅಂತೂ ಈಗ ಬೆಟ್ಟಾಗ್ತದೆ. ಮೊದ್ಲು ಒಂದ್ ಟೈಮ್ ಈ ತರ ಇತ್ತು, ನಾವು ಜೊತೆಯಲ್ಲೇ ಇರ್ತಿದ್ವಿ ರೂಮ್ ಅಲ್ಲಿ. ಆ ದಿನಾನು ಕಳೆದಿದ್ದೀವಿ. ಯಾಕಂದ್ರೆ ನಾನು ಆವಾಗ ಜಾಬ್ ಹುಡುಕ್ತಾ ಇದ್ದೆ, ಅವರು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ರು. ಸೊ ಅದು ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಅವಿಸ್ಮರಣೀಯ ದಿನ ಅನ್ಬೋದು. ಯಾಕಂದ್ರೆ ಆ ಟೈಮ್ ಆ ತರ ಇತ್ತು. ಕೆಲ್ಸ ಏನೇ ಅಷ್ಟೊಂದು ಇರ್ತಿರ್ಲಿಲ್ಲ, ಬಟ್ ಆದ್ರೆ ತುಂಬಾ ಇಬ್ರು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಇದ್ವಿ. ಆಮೇಲೆ ಅವನ ಔದಾರ್ಯ ಮತ್ತೆ ಅವನೊಂದು ಪೇಷನ್ಸ್ ಏನಿದೆ ಅಲ್ಲ ಸರ್, ನಾನು ಅವನ ಕಡೆಯಿಂದಾನೆ ಕಲ್ತಿರೋದು. ಸಂಗೀತ ಪ್ರೇಮಿ ನಿಜವಾಗ್ಲು. ಅವ್ನು ಕಲಿತಿರೋದು ಟೆಕ್ನಿಕಲ್ ಆದ್ರೂ ಬಟ್ ಬಹಳ ಸಾಧನೆ ಮಾಡಿದಾನೆ. ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಇವಾಗ ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗಿದ್ದಾನೆ, ಅಂತಾರಾಷ್ಟ್ರೀಯ ಪ್ರಸಿದ್ಧ ಆರ್ಟಿಸ್ಟ್ ಆಗಿದ್ದಾರೆ. ತುಂಬಾ ಹೆಮ್ಮೆ ಇದೆ ಅದಕ್ಕೆ. ನಾವು ಯಾವಾಗ್ಲೂ ಅವನ ಒಂದು ಒಳ್ಳೇದನ್ನೇ ಕೋರ್ತೀವಿ. ಅವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು. ಮತ್ತೆ ನಾವು ಇವಾಗ್ಲೂ ಕೂಡ ಅದೇ ತರಾನೇ ಇರ್ತೀವಿ. ನಾವ್ ಯಾವ ತರ ಗೆಳೆತನದಲ್ಲಿ ಮೊದ್ಲಿಂದ ಬೆಳೆದಿದೀವಿ ಅದೇ ತರಾನೇ ಇರ್ತೀವಿ ಇಂದಿಗೂ ಕೂಡ. ನಮ್ಗೆ ಒಂಥರ ಈ ತರ ಒಂದು ಏನಂತೀರ ನೀವು, ಸಾಧನೆ ಮೇಲೆ ಬಂದಿರೋದಕ್ಕೆ ನೋಡಿ ಭಯಂಕರ ಖುಷಿ ಆಗತ್ತೆ ಸರ್. ಹೌದು, ಸತ್ಯ. ಹೌದು, ಖಂಡಿತ. ಅವನಿಂದನೇ ನಮ್ಗೆ ಸಂಗೀತದ ಒಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅವರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅದು ನಿಮಗೆ ಒಂದು ಹೆಮ್ಮೆ ಅಲ್ಲ ಸರ್? ನಿಮ್ಮ ಮಿತ್ರ ಅಲ್ಲ? ನಮ್ಮ ಮಿತ್ರ ಸರ್, ನಮ್ಮ ಮಿತ್ರ ಒಂದು ಒಳ್ಳೆ ಹೆಮ್ಮೆ ಸರ್. ಹೌದು, ಹೆಮ್ಮೆ ಅದೊಂದು ವಿಷಯ ನಮ್ಗೆ. ಅದೇ ಖಂಡಿತ ಖಂಡಿತ. ಬಹಳ ಖುಷಿ ಆಯ್ತು ಸರ್. ತಾವು ಬಹಳ ಬಿಸಿ ಇದ್ರಿ, ಆದ್ರೂ ಕೂಡ ಮಿತ್ರನಿಗಾಗಿ ಒಂದು ಕರೆ ಮಾಡಿದ್ರಿ ಅಂತೂ ಇಂತು. ಕಾಲಲ್ಲಿ ಏನು ತೊಂದ್ರೆ ಇಲ್ಲ ಸರ್. ಯಾವತ್ತೇ ಆಗ್ಲಿ ಅವ್ನು ನಮ್ಮ ಮಿತ್ರ, ನಾವು ಯಾವತ್ತೂ ಆತರ ಇದನ್ನೇ ಮಾಡಲ್ಲ, ವಿಚಾರಣೆ ಮಾಡಲ್ಲ. ಹೌದು ಸರ್, ಆಗ್ಲಿ ಸರ್. ನಿಮ್ಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಗೆ ಸರ್, ಮಾತು ಮುಂದುವರ್ಸೋಣ ಸರ್. ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸಿದ್ರಿ ಸರ್. ಅದೇ ರೀತಿ ನಿಮ್ಮ ಮಗನ ಬಗ್ಗೆ ಒಂದೆರಡು ಮಾತು ಸರ್. ನಿಮ್ಮಲ್ಲಿರುವಂತ ಕಲೆ ನಿಮ್ಮ ಮಗ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರಾ ಅಥವಾ ಅವ್ರು ಕಲಿತಿದ್ದಾರಾ? ಅದ್ರ ಬಗ್ಗೆ ತಿಳಿಸಿ ಸರ್. ನನ್ನ ಮಗನ ಹೆಸರು ಸುಯೋಗ್ ಅಂತ. ಸುಯೋಗ ಬಾಲ್ಯದಲ್ಲಿ ತುಂಬಾ ಸಂಗೀತ ಆಸಕ್ತಿ ಹೊಂದಿದ್ದ ನನ್ನ ಮಗ. ಬಾಲ್ಯದಲ್ಲೆಲ್ಲ ಆಕ್ಚುಲಿ ಫಾರ್ಮಲಿ ನಮ್ಮ ಗುರುಗಳ ಹತ್ರನೇ ನಾನು ಪಾಠ ಪ್ರಾರಂಭ ಮಾಡಿಸಿದ್ದೆ ನನ್ನ ಮಗನಿಗೆ ಸಿತಾರ್ ಕಲಿಯೋಕೆ. ಆಮೇಲೆ ಈ ಸ್ಟಡೀಸು, ಹೋಮ್ವರ್ಕು ಇದೆಲ್ಲ ಒಂದು ಪ್ರೆಷರ್ಲಿಂದ ಒಂದು ಸ್ವಲ್ಪ ಡಿವೇಟ್ ಆಗಿ ಬರೀ ಅಕಾಡೆಮಿಕ್ಸ್ ಕಡೆನೆ ಇವಾಗ ಗಮನ ಮಾಡ್ಕೊಂಡಿದ್ದಾನೆ. ಈಗ ನನ್ನ ಮಗ ಇವಾಗ 11th ಮುಗೀತು ಸರ್. ಇವಾಗ 12th ಗ್ರೇಡ್. ಈಗ ಹೌದು, 12th ಹೋಗ್ತದೆ. ಈಗ ಈ ವರ್ಷ ತುಂಬಾ ಇಂಪಾರ್ಟೆಂಟ್ ಇದೆ 12th. ಇದೊಂದು ಆದ್ರೆ ಅವ್ನು ಮುಂದೆ ಇಂಜಿನಿಯರಿಂಗ್ ಕಡೆ ಒಲವು ಇದೆ. ಏನ್ ಮಾಡ್ತಾನೆ ಭಗವಂತನ ಇಚ್ಛೆ ಏನಿದೆ ನೋಡ್ಬೇಕು ಸರ್. ಆದ್ರೆ ಸಂಗೀತದ ಕಡೆ ಅಂತೂ ಇಂಟ್ರೆಸ್ಟ್ ಇದೆ, ಆದ್ರೆ ಅಭ್ಯಾಸ ಪ್ರಾಕ್ಟೀಸ್ ಮಾಡೋಕೆ ಸಮಯ ಇಲ್ಲ. ಈ ಒಂದು ಅಕಾಡೆಮಿಕ್ ಪ್ರೆಷರ್ಲಿಂದ ಹಿಂಗೆಲ್ಲ ಇದೆ ಸರ್.
ಹೌದು ಹೌದು ಖಂಡಿತ. ಅಂದ್ರೆ ಈಗ ವಿದ್ಯಾಭ್ಯಾಸ ಬೇಕು, ಅದರ ಜೊತೆ ಕಲೆಯೂ ಬೇಕು. ಕಲೆಯನ್ನು ಈಗ ಒಂದು ಬದಿಯಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸನ ಪ್ರಮುಖವಾಗಿ ನಡೆಸಬೇಕು ಅಂತ ಅಲ್ಲ ಸರ್? ಅಂದ್ರೆ ಮತ್ತೆ ಏನು ದೇವ್ರ ಇಚ್ಛೆ ಅಲ್ಲ ಸರ್? ಹೌದು ಖಂಡಿತ ಸರ್, ದೇವ್ರ ಇಚ್ಛೆ ಇದ್ರೆ ಮತ್ತೆ ಮಾಡೋ ಕೆಲಸ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ರೆ ಎಲ್ಲೂ ಯಶಸ್ಸುಗಳು ಸಿಗ್ತದೆ ಖಂಡಿತವಾಗಿ. ಖಂಡಿತ ಸಿಗ್ತದೆ. ಅದೇ ಅಂದ್ರೆ ಬಹಳ ಹೆಮ್ಮೆ ಇದೆ ನಿಮ್ಗೆ ನಿಮ್ಮ ಪುತ್ರನ ಬಗ್ಗೆ. ತುಂಬಾ ಬಹಳ ಶ್ರಮ ಪಡ್ತಾನೆ ಅಭ್ಯಾಸದಲ್ಲಿ, ಯಾವತ್ತೂ ಬಹಳ ಪ್ರಾಮಾಣಿಕತೆಯಿಂದ ಒಂದು ಸ್ಟಡಿ ಮಾಡ್ಕೊಂಡು ಬಂದಿದ್ದಾನೆ ಸರ್ ಇಲ್ಲಿವರೆಗೆ. ಎಲ್ಲಿ ಬೆಂಗಳೂರಲ್ಲೇ ಇದ್ದಾರೆ ಅಲ್ಲ ಸರ್? ಹೌದು ಸರ್, ಬೆಂಗಳೂರಲ್ಲೇ ಇಲ್ಲೇ ಪಾಠ ಓದ್ತಿರೋದು ಸರ್ ಕಾಲೇಜ್. ಖಂಡಿತ ಸರ್, ಖಂಡಿತ ಬಹಳ ಖುಷಿ ಆಯ್ತು. ಅದೇ ಸರ್, ತಮ್ಮ ಸಂಸ್ಥೆಯ ನಾವು ನಿರ್ಮಿಸಿದ ಸಂಸ್ಥೆಯ ಮುಂದಿನ ಒಂದು ಯೋಜನೆಗಳೇನಿದೆ ಸರ್? ಏನಾದ್ರು ಯೋಜನೆ ಇಟ್ಟುಕೊಂಡಿದ್ದಾರೆ ಸರ್ ಮುಂದೆ ಏನು ಮಾಡಬೇಕು ಅಂತ? ಸರ್, ಈಗ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಆರ್ಕೆಸ್ಟ್ರಾ ಮಾಡ್ಬೇಕಂತ, ಒಂದು ಆರ್ಕೆಸ್ಟ್ರಾ ಅಂದ್ರೆ ಫಿಲ್ಮಿ ತರ ಅಲ್ಲ ಸರ್, ಈ ಶಾಸ್ತ್ರೀಯ ಸಂಗೀತದೇ ಆರ್ಕೆಸ್ಟ್ರಾ ಇರುತ್ತೆ ಸರ್. ಅಂದ್ರೆ ಸುಮಾರು ಒಂದು 10-12 ನಮ್ಮ ಶಿಷ್ಯರನ್ನ ಸೇರಿಸಿ ಈ ಹಿಂದೆನೂ ಮಾಡಿದೀವಿ ಸರ್. ಈ ಹಿಂದೆನೂ ಒಂದು 20 ಸಿತಾರ ಒಟ್ಟಿಗೆ ನುಡಿಸುವಂತ ಒಂದು ಕಾರ್ಯಕ್ರಮ ಮಾಡಿದೀವಿ ಸರ್. ಸೊ ಅದು ತುಂಬಾ ಸಕ್ಸಸ್ಫುಲ್ ಆಯ್ತು. ಇವಾಗ್ಲೂ ಅದೇ ತರ. ಆಮೇಲೆ ಅದನ್ನೇ ಒಂದು 16 ಜನ ನನ್ನ ಶಿಷ್ಯಂದ್ರನ್ನ ಸೇರಿಸಿ ಹಂಪಿ ಉತ್ಸವದಲ್ಲಿ ಒಂದು ಕಾರ್ಯಕ್ರಮ ನಡೆದೀವಿ ಹಂಪಿಯಲ್ಲಿ. ಅದು ಬಹಳ ಒಳ್ಳೆಯ ಕಾರ್ಯಕ್ರಮ. ಈಗ ಅದಕ್ಕೆ ಒಂದು ಪ್ರಿಪರೇಷನ್ ಮಾಡ್ತಾ ಇದೀವಿ ಸರ್. ಈ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಊರಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ನನಗೆ ಒಂದು ಆಸೆ ಸರ್. ಆಮೇಲೆ ಮತ್ತೆ ಅವರು ಸೋಲೋ ಕಾರ್ಯಕ್ರಮನೂ ಮಾಡಿಸೋ ಸರ್. ಆಮೇಲೆ ಶಿಷ್ಯಂದ್ರನ್ನ ಆಕಾಶವಾಣಿ ಒಂದು ಗ್ರೇಡೇಷನ್ಗೆ ಅವ್ರಿಗೆ ಕೂತು ಆಕಾಶವಾಣಿ ವತಿಯಿಂದ ಅವರು ಮಾನ್ಯತೆ ಪಡೆದು ಆಕಾಶವಾಣಿ ಕಲಾವಿದರಾಗಬೇಕೆಂಬ ಒಂದು ನಮಗೆ ಒಂದು ಆಸೆ. ಕೆಲವರೆಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸರ್, ನಡೀತಾ ಇದೆ, ಅವ್ರ ಟ್ರೈನಿಂಗ್ ನಡೀತಾ ಇದೆ. ನನ್ನ ಶಿಷ್ಯ ಸುಮಾರು ಜನ ಇದ್ದಾರೆ ಸರ್. ಅದರಲ್ಲಿ ಪ್ರಮುಖರಂದ್ರೆ ಡಾಕ್ಟರ್ ಕಣಾದ್ ನರಹರಿ ಅಂತ ಅಮೆರಿಕಾದಲ್ಲಿರ್ತಾರೆ. ಆಮೇಲೆ ಸಂದೀಪ್ ಹೆಗಡೆ ಅಂತ ಹೇಳಿ ಈಗ ಜರ್ಮನಿಯಲ್ಲಿ, ಅವರೆಲ್ಲ ಆನ್ಲೈನ್ ಕ್ಲಾಸ್ ತಗೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಶ್ರೀಲಕ್ಷ್ಮಿ ಬೆಳಮಣ್ಣು ಅಂತ ಹೇಳಿ ನನ್ನ ಶಿಷ್ಯ, ಒಳ್ಳೆ ಹಾಡುಗಾರ್ತಿ ಹಾಗೆ ಸಿತಾರು. ಆಮೇಲೆ ಅವನು ದ್ವೈತ್ ಜೋಶಿ ಅಂತ ಈಗ ಯಂಗ್ ಇದು. ಈ ತರ ಹಿಂಗೆ ಲಿಸ್ಟ್ ಹೇಳ್ಕೊತ ಹೋದ್ರೆ ಅದಕ್ಕೆ ಇಲ್ಲ ಸರ್. ಅಷ್ಟು ಎಲ್ಲರ ಹೆಸರು ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ. ಆದ್ರೆ ಇವರೆಲ್ಲ ಮಾಡ್ತಿದಾರೆ ಸರ್. ಎಲ್ಲರೂ ತುಂಬಾ ಇದರಿಂದ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಖಂಡಿತ ಸರ್. ತಾವಂದ್ರೆ ಈ ಉದ್ಯೋಗ ಮಾಡದೆ ಸಂಗೀತ ಕ್ಷೇತ್ರವನ್ನೇ ಉದ್ಯೋಗವನ್ನಾಗಿ, ಅಂದರೆ ನಿಮಗೆ ಮನಸ್ಸು ಶಾಂತಿಗಾಗಿ, ಅದೇ ರೀತಿ ನಿಮ್ಗೆ ಅದೇ ಆಸಕ್ತಿ ಇತ್ತು, ಅದರಲ್ಲೇ ನೀವು ಮುಂದುವರೆದುಕೊಂಡು ಇಷ್ಟು ವರ್ಷಗಳ ಕಾಲ ಸಂಗೀತ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಇನ್ನು ಮುಂದೆ ಕೂಡ ಇನ್ನು ಮಧ್ಯಮ ವಯಸ್ಸಲ್ಲಿದ್ದೀರಿ. ಇನ್ನು ಮುಂದೆ ಕೂಡ ತಮ್ಮ ಒಂದು ಬಹಳಷ್ಟು ಸಾಧನೆ ನಿಮ್ಮಿಂದ ಬರಲಿಕ್ಕಿದೆ. ಬಹಳಷ್ಟು ನಿಮ್ಮ ಅಂದರೆ ಸೇವೆ ನೀಡಲಿಕ್ಕಿದ್ದೀರಿ ನೀವು ಸಂಗೀತ ಕ್ಷೇತ್ರಕ್ಕೆ. ಇಷ್ಟು ವರ್ಷದ ಈ ಹೋದ ಇಷ್ಟು ವರ್ಷದ ಅನುಭವದಲ್ಲಿ ನಿಮಗೆ ಸಂತಸ ನೀಡಿದೆಯಾ ಸರ್? ನೀವು ಆಯ್ಕೆ ಮಾಡಿಕೊಂಡಂಥ ಈ ಸಂಗೀತ ಕ್ಷೇತ್ರ ನಿಮಗೆ ಸಂತಸ ನೀಡಿದೆಯಾ, ಅಥವಾ ಏನಾದ್ರು ದುಃಖ ನೀಡಿದೆಯಾ, ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆಯಾ ಸರ್? ಸರ್, ಇದರಷ್ಟು ಸಂತೋಷ ನನ್ನ ಜೀವನದಲ್ಲಿ ಯಾವುದೂ ಇಲ್ಲವೇ ಇಲ್ಲ ನನಗೆ. ಯಾಕಂದ್ರೆ ಇದರಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ಹೇಳ್ಬೇಕಂದ್ರೆ ಸರ್, ನಾನೇ ಇದಕ್ಕೆ ಒಂದು ಬಾಸ್ ಥರ. ನನಗೆ ಯಾರು ಅಂದ್ರೆ ಇದು ಇಲ್ಲ. ಹೌದು, ನಾನು ಯಾರ ಅಡಿಯಲ್ಲಿನೂ ನಾನು ಕೆಲಸ ಮಾಡಬೇಕಾಗಿಲ್ಲ. ಇದು ಒಂದು ಅರ್ನಿಂಗ್ ಪರ್ಪಸ್ ಆಗಿ ಹೇಳ್ಬೋದು ಒಂದು. ಆದ್ರೆ ಇದರಿಂದ ಭಯಂಕರ ಆತ್ಮತೃಪ್ತಿ ಇದೆ ಸರ್. ಪ್ರತಿ ದಿವಸ ನಾವು ಬೆಳಿಗ್ಗೆ ಪ್ರಾಕ್ಟೀಸು ಮಾಡಿದರೆ ಸಾಕು ಸರ್. ಇಡೀ ಒಂದು ದಿವಸ ಅದರಲ್ಲಿ ಎಷ್ಟು ಮನಃಶಾಂತಿ ಸಿಗುತ್ತೆ ಅಂದ್ರೆ ಅಷ್ಟು ಸಿಗುತ್ತೆ. ಆಮೇಲೆ ಎಲ್ಲಾ ಕಡೆ ಒಂದು ಗುರುಗಳು ಅಂತ ಹೇಳಿ ಅದಕ್ಕೊಂದು ವಿಶೇಷ ಗೌರವನೇ ಬೇರೆ ಇದೆ. ನಮ್ಮ ಶಿಷ್ಯ ವೃಂದ ಇದೆ, ಸಮಾಜದಲ್ಲಿ ಎಲ್ಲರೂ ಗೌರವಿಸ್ತಾರೆ ಸರ್. ಇದಕ್ಕಿಂತ ಇನ್ನೇನ್ ಬೇಕು ಸರ್ ನನಗೆ? ಖಂಡಿತ ಈ ಒಂದು ವೃತ್ತಿಯಿಂದ ನಾನು ಬಹಳ ಸಂತೃಪ್ತಿ ಇದೆ ಅದು ಸರ್. ನಿಜವಾಗಿ ಎಲ್ಲ ಸಂಗೀತಗಾರರು ಕೂಡ ಇದುವರೆಗೆ ನನಗೆ ದುಃಖ ಆಗಿದೆ ಸಂಗೀತದಿಂದ, ಕಲಾ ಜೀವನದಿಂದ ದುಃಖ ಪಟ್ಟಿದ್ದೇನೆ ಅಂತ ಹೇಳಿದವರೇ ಇಲ್ಲ ಸರ್. ನಿಜವಾಗಿ ಇಲ್ಲ ಖಂಡಿತ ಇಲ್ಲ. ಆಮೇಲೆ ನನ್ನ ಸಂಗೀತದ ಬೆಳವಣಿಗೆಯಲ್ಲಿ ಸುಮಾರು ಜನ ನನ್ನನ್ನು ಬಹಳ ಪ್ರೋತ್ಸಾಹ ಮಾಡಿದ್ದಾರೆ ಸರ್, ನನ್ನ ಬೆಳವಣಿಗೆಗೆ. ಅದರಲ್ಲಿ ನಾನು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ನಲ್ಲ, ವಿದುಷಿ ಶ್ಯಾಮಲಾ ಭಾವಿ ಅವರು, ಆಮೇಲೆ ಪಂಡಿತ್ ಸತೀಶ್ ಹಂಪಿಹೊಳಿ ಅವರು, ನನ್ನ ಸುಮಾರು ಕಡೆ ಅವರು ನನ್ನ ಇಂಟ್ರೊಡ್ಯೂಸ್ ಮಾಡಿ ನನ್ನ ಕಾರ್ಯಕ್ರಮ ಮಾಡಿಸಿದ್ದಾರೆ. ಇವ್ರು ಒಳ್ಳೆ ಸಿತಾರ್ ನುಡಿಸ್ತಾರೆ, ಇವ್ರನ್ನ ಸ್ವಲ್ಪ ಇದು ಮಾಡಿ ಅಂತ ಹೇಳಿ. ಆಮೇಲೆ ಬಹಳಷ್ಟು ಜನ ಸರ್ ಇಲ್ಲೆಲ್ಲ ಬೆಂಗಳೂರಲ್ಲಿ ಎಲ್ಲ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಿಕ್ ಬಯಸ್ತೀನಿ ಸರ್. ಖಂಡಿತ. ಅದೇ ಸರ್, ನೀವು ಕೊನೆಯದಾಗಿ ಬಹಳಷ್ಟು ಬ್ಯುಸಿ ಇದ್ರು ಕೂಡ ನಮ್ಮೊಂದಿಗೆ ಮಾತನಾಡಿ 1 ಗಂಟೆಗಳ ಕಾಲ ಮಾತನಾಡ್ತಿದ್ವಿ ನೀವು ನಿಮ್ಮ ಮನದ ವಿಷಯಗಳನ್ನು ತಾವು ತಿಳಿಸ್ತಾ ಇದ್ರಿ. ಕೊನೆಯದಾಗಿ ನಮ್ಮ ಈ ಕಲಾಂತರಂಗ ವೀಕ್ಷಕರಿಗೆ
ಒಂದೆರಡು ಮಾತು ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಾನು ಒಬ್ಬ ಸಂಗೀತಗಾರ ಹಾಗೂ ಒಬ್ಬ ಸಿತಾರ್ ವಾದಕ ಆಗಿರೋದ್ರಿಂದ ನನ್ನ ಒಂದು ಫೋಕಸ್ ಅಂದ್ರೆ ಸಂಗೀತದ ಎಡೆನೇ ಇರ್ತದೆ. ಅಂದ್ರೆ ಒಂದು ಮೇನ್ ಇದಕ್ಕಿಂತ ಅಂದ್ರೆ ಯಾರು ಹೆಚ್ಚಾಗಿ ಎಲ್ಲರೂ ಸಂಗೀತನ ಆಸಕ್ತಿ ಮಾಡ್ಕೊಳ್ರಿ ಅಂತ ನಾನು ಕೇಳೋದು ಒಂದು ಆಸಕ್ತಿ. ಕೆಲವರಿಗೆ ಅನಿಸ್ತದೆ ಇದೇನು ಶಾಸ್ತ್ರೀಯ ಸಂಗೀತಪ್ಪ, ಇದು ಹೆಂಗೆ ಇದನ್ನ ಆ ಹೂ ಅಂತಾರೆ, ಇದು ಏನಿದು ಅಂತ ಕೆಲವರಿಗೆ ಒಂದು ಮನಸ್ಸಲ್ಲಿ ಒಂದು ದ್ವಂದ್ವ ಇರ್ತದೆ, ಇದಕ್ಕೆ ಹೆಂಗ್ ಕೇಳ್ತಾರೆ ಅಂತ. ಆದ್ರೆ ಅಲ್ಲಿ ಒಂದು ಸರ್ತಿ ನೀವು ಅದನ್ನ ಆಸಕ್ತಿಯಿಂದ ಅದರಲ್ಲಿ ಕೇಳೋದನ್ನ ನೀವು ಬೆಳೆಸ್ಕೊಂಡ್ರೆ ಬಹಳ ಅದರಲ್ಲಿ ಇಮೋಷನ್ಸ್ ಇದೆ, ಭಯಂಕರ ಫೀಲಿಂಗ್ ಇದೆ, ಮನಃಶಾಂತಿ ಇದೆ ನಿಮ್ಗೆ. ಒಂದು ಒಳ್ಳೆ ಮೆಡಿಟೇಷನ್ ನಿಮ್ ಲೈಫಲ್ಲಿ. ಅದನ್ನ ಏನು ಅಂತ ತಿಳ್ಕೊಳ್ಳೋದು ಬೇಡ ಟೆಕ್ನಿಕಲಿ, ಬರೀ ಅದನ್ನ ಒಂದು ಕೇಳೋ ಒಂದು ರೂಢಿ ಮಾಡ್ಕೊಂಡ್ರೆ ಸಾಕು. ಆ ಒಂದು ಭಾವನೆ ನಿಮಗೆ ಟಚ್ ಆಗುತ್ತೆ, ಮನಃಶಾಂತಿ ಸಿಕ್ಕೇ ಸಿಗುತ್ತೆ ಸರ್. ಯಾಕಂದ್ರೆ ಸಂಗೀತ ಯಾವಾಗಲೂ ಇಂಪು, ನಿಮ್ಗೆ ಆ ಮಾಧುರ್ಯದಿಂದ 100% ಆತ್ಮತೃಪ್ತಿ ಆಗ್ತದೆ. ಅದಕ್ಕೆ ಎಲ್ಲರೂ, ಯಾಕಂದ್ರೆ ಇದು ನಮ್ಮ ಭಾರತದ ಒಂದು ಧರೋಹರ, ಇದು ಶಾಸ್ತ್ರೀಯ ಸಂಗೀತ. ಎಲ್ಲರೂ ಒಂದು ಸ್ವಲ್ಪ ನೀವೆಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಯಾವುದೋ ಒಂದು ಪಿಕ್ಚರ್ ಆಡೋದ್ರಲ್ಲೂ ಒಂದು ಚೂರು ಕೇಳಿ. ಆಮೇಲೆ ಶಾಸ್ತ್ರೀಯ ಸಂಗೀತಗಾರರಿಗೆ ವೇದಿಕೆಗಳು ಕಡಿಮೆ ಸರ್. ಹೌದೌದು, ಖಂಡಿತ. ಆಮೇಲೆ ಅವರು ಯಾವತ್ತೂ ಹೋಗಿ ನನಗೆ ಕಾರ್ಯಕ್ರಮ ಕೊಡಿ, ನಾನು ಹಿಂಗೆ ಹಂಗೆ ಅಂತ ಬಹಳ ಕಡಿಮೆ ಜನ, ತಮ್ಮದೇ ಆದ ಒಂದು ಇದರಲ್ಲೇ ಇರ್ತಾರೆ ಸರ್. ಹೌದು, ಅವರನ್ನ ತಾವು ಗುರುತಿಸಿ ಬೆಳೆಸ್ಬೇಕು ಸರ್. ಯಾರ್ಯಾರು ಟ್ಯಾಲೆಂಟೆಡ್ ಇದ್ದಾರೆ ಅವರಿಗೆ ಸಮಾಜದಲ್ಲಿ ಇರುವಂತ ಗಣ್ಯ ವ್ಯಕ್ತಿಗಳು, ಸಂಸ್ಥೆಗಳು ಇವೆಲ್ಲ ಸೇರಿಸಿ ಸ್ವಲ್ಪ ಸಮಾಜ ಅಂದ್ರೆ ಗೌರ್ಮೆಂಟ್ ಕಡೆಯಿಂದನೂ ಕಲಾವಿದರಿಗೆ ಒಂದು ಹೆಲ್ಪ್ ಆದ್ರೆ ಬಹಳ ಅವ್ರಿಗೆ ಒಂದು ಬೆಳಿಲಿಕ್ಕೆ ಇನ್ನೂ ಉತ್ತಮ ಒಂದು ಅವಕಾಶ ಆಗುತ್ತಂತ ನನ್ನ ಅನಿಸಿಕೆ ಸರ್. ಖಂಡಿತ ಖಂಡಿತ ಸರ್. ಯಾಕಂದರೆ ನೀವು ಹೇಳಿದಂತೆ ಶಾಸ್ತ್ರೀಯ ಸಂಗೀತ ಹಾಡುಗಾರರಿಗೆ, ಕಲಾವಿದರಿಗೆ ವೇದಿಕೆಗಳು ಸಿಗ್ತದೆ, ಕಡಿಮೆ ಸಿಗೋದು. ಅದರಲ್ಲೂ ಕೂಡ ಆಡಿಯನ್ಸ್ ಕೂಡ ಸೆಲೆಕ್ಟೆಡ್ ಆಡಿಯನ್ಸ್ ಇರ್ತಾರೆ ಅವರಿಗೆ, ಸರಿಯಾಗಿ. ಎಲ್ಲಂದ್ರೆ ಈ ಆರ್ಕೆಸ್ಟ್ರಾಗಳಿಗಿದ್ದ ಹಾಗೆ ಅಷ್ಟು ಇದರಲ್ಲಿ ಬರುವವರು ಅಂದ್ರೆ ಕೆಲವು ಕಡೆ ಇದ್ದಾರೆ, ಅಷ್ಟು ಆಸಕ್ತರಿದ್ದಾರೆ. ಆದರೆ ಅಷ್ಟು ರೀಚ್ ಆಗ್ತಾ ಇಲ್ಲ, ಅಂದ್ರೆ ಜನರಿಗೆ ರೀಚ್ ಆಗ್ತಾ ಇಲ್ಲ. ಎಲ್ಲರೂ ಅಂದ್ರೆ ಸಾಮಾನ್ಯ ಮನುಷ್ಯರು ಕೂಡ ಅಂತ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಕೆಲವರು, ನಾವು ನೋಡಿದ ಮಟ್ಟಿಗೆ. ಯಾಕಂದ್ರೆ ಸರ್, ಇದು ನಮ್ಮ ದೇಶದ ಇಷ್ಟು ರಿಚ್ ಪರಂಪರೆಯಿಂದ ನಾವು ಬಂದಿರೋದೇ ಸರ್. ಬಹಳ ಪುರಾತನ ಇದು ನಮ್ದು. ಇದು ಈ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಂಡು ಹೋಗಲೇಬೇಕು. ಹೌದು, ಇದು ನಮ್ಮ ಕರ್ತವ್ಯ. ಅದಕ್ಕೆ ಎಲ್ಲಾ ಕೇಳುಗರು ಅದಕ್ಕೆ ಸಪೋರ್ಟ್ ಮಾಡಬೇಕು ಸರ್. ಅಂದ್ರೆ ಅದೇ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಜರುಗಬೇಕು ಸರ್. ಜರುಗಿದ ಈ ಶಾಸ್ತ್ರೀಯ ಸಂಗೀತ ಇದ್ರೆ ಮಾತ್ರ ಉಳಿದ ಸಂಗೀತ, ಇಲ್ಲದ್ರೆ ಆ ಸಂಗೀತ ಇಲ್ಲ. ಹೌದು, ಬೇಸ್ ಅದೇ ಸರ್. ಎಲ್ಲ ಸಂಗೀತಕ್ಕೂ ಬೇಸ್. ಬೇಸ್ ಬಿಟ್ಟು ಫೌಂಡೇಶನ್ ಬಿಲ್ಡಿಂಗ್ ಕಟ್ಟಿದ್ರೆ ಗಟ್ಟಿ ಹೇಳ್ತದೆ, ಆಗಲ್ಲ ಸರ್. ಆಗಲ್ಲ ಸರ್. ಉತ್ತಮವಾದಂತ ನುಡಿಯನ್ನ ಹೇಳಿದ್ರಿ, ಉತ್ತಮವಾದ ಮಾತನ್ನ ಆಡಿದ್ರಿ ಸರ್. ಬಹಳ ಖುಷಿ ಆಯ್ತು. ಅದೇ ರೀತಿ ನಮ್ಮೊಂದಿಗೆ ಕಳೆದ 1 ಗಂಟೆಗಳ ಕಾಲ ತಾವು ಮಾತನಾಡ್ತಿದ್ರಿ, ತಮ್ಮ ಮನದ ವಿಷಯವನ್ನು ತಾವು ಮಾತನಾಡಿದಿರಿ, ತಮ್ಮ ಸಂಗೀತ ಪಯಣದ ಬಗ್ಗೆ ತಿಳಿಸಿದಿರಿ, ಬಹಳಷ್ಟು ತಮ್ಮ ಸಂಸ್ಥೆಯ ಬಗ್ಗೆ ಬಹಳ ಖುಷಿಯಿಂದ ಮಾತನಾಡಿದಿರಿ, ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಕೂಡ ತಾವು ಮಾತನಾಡಿದಿರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಮುಂದೆ ನಿಮಗೆ ಶುಭವಾಗಲಿ ಸರ್. ಬಹಳಷ್ಟು ಉತ್ತಮ ಕೆಲಸ ಕಾರ್ಯಗಳು ತಮ್ಮಿಂದ ಮೂಡಿ ಬರಲಿ ಅನ್ನುವಂಥ ಶುಭ ಚಾನಲ್ ಪರವಾಗಿ. ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಹೆಮ್ಮೆಯ ಸಿತಾರ್ ವಾದಕರು, ಜನಪ್ರಿಯ ಸಿತಾರ್ ವಾದಕರು ಸಂಜೀವ್ ಕೋರ್ತಿ ಸರ್. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದೆವು. ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.